ಸದಾ ಸಿಗ್ತಾ ಇರ್ಲಿ ಅಂತ ಹೇಳಿ ಹಾರೈಸ್ತೇನೆ. ಈಗ ವಿಷಯಕ್ಕೆ ಬರೋಣ. ಹವ್ಯಕರಲ್ಲಿ ಕುಟುಂಬ ವ್ಯವಸ್ಥೆ, ಸಮಸ್ಯೆ ಮತ್ತು ಪರಿಹಾರ. ಕೇಳ್ತಾ ಎಲ್ಲರಿಗೂ ಕ್ಲಿಯರ್ ಆಗಿದ್ದಾ? ಓಕೆ, ಕೇಳ್ತಾ ಇದ್ದು. ಇದಕ್ಕಿಂತ ಮೊದಲೇ ನಾವು ಒಂದು ವಿಷಯವನ್ನ ಆಲೋಚನೆ ಮಾಡೋಣ. ಹವ್ಯಕರು ಅಥವಾ ಹವ್ಯಕ ಹೇಳುವಂತ ಒಂದು ಶಬ್ದ ಹೇಗೆ ಬಂತು ಹೇಳಿ ವಿಚಾರ ಮಾಡೋಣ. ಈ ಹವ್ಯಕ, ಹವಿ ಮತ್ತೆ ಎಡಗಡೆಯಿಂದ ಬಲಬದಿಗೆ ಹೋದ್ರೆ ಹವಿ, ಬಲಗಡೆಯಿಂದ ಎಡಬದಿಗೆ ಬಂದ್ರೆ ಕವ. ಈ ಎರಡು ಶಬ್ದಗಳು ಸೇರಿ ಹವ್ಯಕ ಎಂಬಂತ ಒಂದು ಶಬ್ದ ಉತ್ಪತ್ತಿ ಆಯ್ತು. ಹವಿ ಅಂತಂದ್ರೆ ಅನಾದಿ ಕಾಲದಿಂದಲೂ ಕೂಡ ಹವಿಸ್ಸನ್ನ ದೇವಾನುದೇವತೆಗಳಿಗೆ ಅರ್ಪಿಸುವಂತಹ ಒಂದು ಸಮೂಹ. ಅಂದ್ರೆ ಅದರಲ್ಲಿ ತುಪ್ಪ, ಅಕ್ಕಿ, ಹಾಲು, ಮೊಸರು, ಹೀಗೆ. ಕಾವ್ಯ ಅಂತ ಅಂದ್ರೆ ಸ್ಟಡಿ ಅಥವಾ ಒಂದು ಅರ್ಪಣೆ ಮಾಡುವಂಥದ್ದು. ಈ ಪಿತೃ ಕಾರ್ಯ, ಅಪರ ಕಾರ್ಯ ಇಂಥವನ್ನೆಲ್ಲ ಅರ್ಪಣೆ ಮಾಡುವಂಥದ್ದು ದೇವಾನುದೇವತೆಗಳಿಗೆ, ಅಥವಾ ಸಂತುಷ್ಟಿ ತರುವಂತಹ ಒಂದು ಕಾರ್ಯನಿರ್ವಹಣೆ ಮಾಡುವಂತಹ ಒಂದು ಕೆಲಸ. ಆದ್ದರಿಂದ ಹವ್ಯಕ ಹೇಳುವಂತ ಶಬ್ದಕ್ಕೆ ಯಾವುದೇ ರೀತಿಯ ಪೂಜೆ ಪುನಸ್ಕಾರಗಳಲ್ಲಿ ಕೈಂಕರ್ಯವನ್ನ ಮಾಡುವಂಥವ್ರು ಅಥವಾ ಅವುಗಳನ್ನ ಹವಿಸ್ಸನ್ನ ನೀಡಿ ಒಂದು ರೀತಿಯಲ್ಲಿ ದೇವಾನುದೇವತೆಗಳನ್ನ ಸಂತುಷ್ಟಿಯನ್ನ ಮಾಡುವಂಥವ್ರು ಅಂತ ಹೇಳ್ಬಹುದೇನು. ಇದು ನಮ್ಮ ಹವ್ಯಕ ಎನ್ನುವಂತಹ ಒಂದು ಶಬ್ದದ ಒಂದು ಸಾಮಾನ್ಯ ವಿವರಣೆ. ಈ ಹವ್ಯಕರ ಮೂಲ ಎಲ್ಲಿಂದ ಬಂತು ಅಂತಂದ್ರೆ, ನಾವು ಶಿರ್ಸಿಯವರೇ ಹೆಚ್ಚು ಜನ ಇರೋದ್ರಿಂದ ಶಿರ್ಸಿಯಲ್ಲಿ ಕದಂಬ ಕಾಲದಲ್ಲಿ ಮಯೂರವರ್ಮ ಹೇಳುವಂತ ಒಂದು ರಾಜ ತನ್ನ ಪೂಜೆ ಪುನಸ್ಕಾರಗಳನ್ನ ರಾಜನ ಆಸ್ಥಾನದಲ್ಲಿ ಮಾಡ್ಲಿಕ್ಕೆ ಅಂತ ಉತ್ತರದಿಂದ ಕೆಲವು ಹವ್ಯಕರ ಕುಟುಂಬವನ್ನ ಕರೆದುಕೊಂಡು ಬಂದು ಈಗಿನ ಬನವಾಸಿ ದೇಶದಲ್ಲಿ ನೆಲೆಸ್ಲಿಕ್ಕೆ ಅನುವು ಮಾಡಿಕೊಟ್ರು ಹೇಳುವಂತ ಒಂದು ಇತಿಹಾಸ ಇದೆ. ಇನ್ನೊಂದು ಕಡೆಯಲ್ಲಿ ಆರ್ಯ ಸಮಾಜದ ಅವರು ನಾವು ಹೇಳುವಂತ ಒಂದು ಇತಿಹಾಸವೂ ಇದೆ. ಇನ್ನು ಈ ಹವ್ಯಕ ಕುಟುಂಬಗಳು ಪೂಜೆ ಅಂತ ಮಾಡ್ಲಿಕ್ಕೆ ಬಂದವರು ತಮ್ಮ ನಿಯಮಾನುಸಾರ ಕುಟುಂಬ ವ್ಯವಸ್ಥೆ ಮುಂದುವರಿತಾ ಬೇರೆ 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 ಊರುಗಳಲ್ಲಿ, ಬೇರೆ ಬೇರೆ ಪ್ರದೇಶಗಳಲ್ಲಿ ತಮ್ಮ ಕುಟುಂಬವನ್ನ ಸ್ಥಾಪನೆ ಮಾಡಿದ್ರು ಹೇಳುವಂತ ಒಂದು ಇತಿಹಾಸ ನಮ್ಮಲ್ಲಿ ಕಂಡು ಬರ್ತದೆ. ಹವ್ಯಕರ ಭಾಷೆ, ಈ ನಾವೇನ್ ಮಾತಾಡ್ತಾ ಇದ್ದೀಯ ಇವತ್ತು, ಈ ಭಾಷೆ ಅನಾದಿ ಕಾಲದಿಂದಲೂ ಇತ್ತು. ಇದರ ಕುರಿತು ಹಳೆಗನ್ನಡ, ಹೊಸಗನ್ನಡದ ಕೆಲವೊಂದು ಶಬ್ದಗಳನ್ನ ನಮ್ದು ಉಪಯೋಗ, ಮತ್ತೆ ದ್ರಾವಿಡ ಭಾಷೆಗಳಲ್ಲಿ ಉಪಯೋಗಿಸುವಂತಹ ಕೆಲವು ಶಬ್ದಗಳು ಅಥವಾ ಅದರಲ್ಲಿ ಇರುವ ಕಾವ್ಯಗಳಲ್ಲಿ ಬರುವಂತಹ ಅನೇಕ ಅಂಶಗಳನ್ನ ನಾವು ನೋಡ್ತಾ ಬಂಜ. ಈ ತರಹ ಬಂದಂತಹ ಶಬ್ದಗಳಲ್ಲಿ ಇನ್ನೂ ಕೂಡ ನಾವು ವಾಡಿಕೆಯಲ್ಲಿ ಕೆಲವೊಂದನ್ನ ಬಳಸ್ತಾ ಇದ್ಯಾ. ಕೆಲವೊಂದನ್ನ ಏನಾಯ್ತು ಕೇಳಿದ್ರೆ ನಮ್ಮ ಸಂಸ್ಕೃತಿ ಸಂಸ್ಕಾರ ಮುಂದುವರೆದಂತೆ ಅದರ ಬಳಕೆಯೂ ಕೂಡ ಹೆಚ್ಚು ಕಡಿಮೆ ಆಗ್ತಾ ಬಂಜು. ಈಗ ನಾವು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಹವ್ಯಕರದ್ದು ಅಂತ ಹೇಳಿ ಮಾಡ್ತಾ ಇದ್ಯಾ. ಆ ರೀತಿ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ನಮ್ಮ ಭಾಷೆಯನ್ನೇ ನಾವು ಮಾತಾಡೋ. ಯಾಕೆಂತಂದ್ರೆ ನಮ್ಮ ಭಾಷೆ ಈಗ ಏನಾದ್ರು ಕೇಳಿದ್ರೆ ಸಿರ್ಸಿ ಕಡೆ ಬಂದ್ರೆ ಒಂದ್ ರೀತಿಯಲ್ಲಿ ಹವ್ಯಕರ ಒಂದ್ ಭಾಷೆ ಇದ್ದು, ಸಾಗರ ಕಡೆ ಹೋದ್ರೆ, ಸಾಗರ ಶಿವಮೊಗ್ಗ ಕಡೆ ಹೋದ್ರೆ ಅಲ್ಲಿ ಒಂದ್ ತರ ಬಳಕೆ ಇದ್ದು, ಶಬ್ದಗಳ ಬಳಕೆಯಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದು. ದಕ್ಷಿಣ ಕನ್ನಡ, ಕುಮಟ, ಆ ನಂತರದಲ್ಲಿ ಅಂಕೋಲ, ಆ ರೀತಿಯಲ್ಲಿ ಹೋದ್ರೆ, ಕೋಸ್ಟಲ್ ಬೆಲ್ಟ್ ಅಲ್ಲಿ ಹೋದ್ರೆ ಮತ್ತೊಂದು ರೀತಿಯಾದಂತ ಸಣ್ಣ ಪುಟ್ಟ ವರ್ಡ್ಗಳಲ್ಲಿ ಈ ವ್ಯತ್ಯಾಸ ಕಾಣ್ತು. ಈಗ ಭರ್ತ್ಯ ಹೇಳುವಂತ ಒಂದು ಶಬ್ದಕ್ಕೆ ನಮ್ಮ ಕಡೆ ಭರ್ತ್ಯ ಅಂತ ಕೇಳ್ತಾರೆ, ಮತ್ತೊಂದು ಕಡೆ ಅದಕ್ಕೆ ಇನ್ನೇನೋ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಅದನ್ನ ಉಪಯೋಗಿಸುವಂತ ಬಂಜ. ಇದಿಷ್ಟು ನಮ್ಮ ಹಿನ್ನೆಲೆ ಅಂತ ಹೇಳ್ಬೋದು.
ಹವ್ಯಕರ ಮೂಲ ಆಯ್ತು, ಹವ್ಯಕರ ಭಾಷೆ ಆಯ್ತು, ಇನ್ನು ಹವ್ಯಕರ ಕುಟುಂಬ ವ್ಯವಸ್ಥೆ. ಮೊದಲನೇದಾಗಿ ನಾವು ಕುಟುಂಬ ಅಂದ್ರೆ ಏನು ಹೇಳೋದನ್ನ ನೋಡೋಣ. ಕುಟುಂಬ ಅಂತಂದ್ರೆ ಜನರಲ್ ಆಗಿ ಏನಾಗ್ತು ಕೇಳಿದ್ರೆ, ಒಂದು ರಕ್ತ ಸಂಬಂಧಕ್ಕೆ ಅನುಗುಣವಾಗಿ ಒಂದೇ ಸೂರಿನಡಿ ಅನೇಕ ಜನರು, ಅನೇಕ ರಕ್ತ ಸಂಬಂಧಿಕರು, ಅಣ್ಣ ತಮ್ಮ ಇರ್ಬೋದು, ಅವರ ಪೋಷಕರಿರ್ಬೋದು, ಮತ್ತೆ ಅಜ್ಜ ಅಜ್ಜಿ ಇರ್ಬೋದು, ಮದುವೆ ಆಗದಿರುವಂತಹ ಕೆಲವು ಮಕ್ಕಳು ಇರ್ಬೋದು, ಹೀಗೆ ಅನೇಕ ಜನರು ಸೇರಿ ಒಂದೇ ಕುಟುಂಬದಲ್ಲಿ ವಾಸ್ತವ್ಯವನ್ನ ಮಾಡ್ಕೊಳ್ಳುವಂತಹ ಒಂದು ವ್ಯವಸ್ಥೆಗೆ ನಾವು ಕುಟುಂಬ ಅಂತ ಹೇಳ್ಬೋದು. ಎಲ್ಲರೂ ಸೇರಿ ಇರುವಂತಹ ಕುಟುಂಬಕ್ಕೆ ಅವಿಭಕ್ತ ಕುಟುಂಬ ಅಂತ ಹೇಳ್ತೇವೆ. ಈ ಅವಿಭಕ್ತ ಕುಟುಂಬದ ವ್ಯವಸ್ಥೆ ಏನಿದ್ದು ಅದು ನಮ್ಮಲ್ಲಿ ಹೆಚ್ಚಿಗೆ ಕಾಣ್ತಾ ಇತ್ತು ಪೂರ್ವದಲ್ಲಿ. ಈ ಕುಟುಂಬ ವ್ಯವಸ್ಥೆಯಲ್ಲಿ ಎಷ್ಟು ಕುಟುಂಬ ನಮೂನಿ ಇದ್ದು ಅಂತ ನಿಂಗೆ ಕೇಳಕು. ಒಂದು ಅವಿಭಕ್ತ ಕುಟುಂಬ, ಇನ್ನೊಂದು ವಿಭಕ್ತ ಕುಟುಂಬ, ಪಿತೃಪ್ರಧಾನ ಕುಟುಂಬ, ಮಾತೃ ಪ್ರಧಾನ ಕುಟುಂಬ, ಮತ್ತೆ ಏಕಪತ್ನಿ ವೃತಸ್ಥ ಕುಟುಂಬ, ಬಹುಪತ್ನಿತ್ವ ಕುಟುಂಬ, ಹೀಗೆ ಅದರಲ್ಲಿ ಅನೇಕ ರೀತಿಯಾದಂತಹ ವೆರೈಟಿ ಅಥವಾ ವಿವರವನ್ನ ನಾವು ಕಾಣ್ಲಕ್ಕು. ಈ ಕುಟುಂಬ ವ್ಯವಸ್ಥೆಗೆ ಯಾಕೆ ಅವಶ್ಯಕತೆ ಇದ್ದು ನಾವು ಇವತ್ತು ಏನ್ ಮಾಡ್ತಾ ಇದ್ದಾಜು ಅಂದ್ರೆ, ವಿವಿಧ ರೀತಿಯ ಪಾಶ್ಚಾತ್ಯ ಸಂಸ್ಕೃತಿಗೆ ಎಲ್ರೂ ಒಳಗಾಗ್ತಾ ಇದ್ದ ನಮ್ಮಲ್ಲಿ. ಅದರಲ್ಲಿ ನಾನು ಹೊರ್ತಲ್ಲ ಅಥವಾ ನೀವುಗಳು ಕೂಡ ಹೊರ್ತಲ್ಲ. ಯಾರನ್ನು ಕೇಳಿದ್ರು ಸಮಸ್ಯೆಯ ನನಗೆ ಟೈಮ್ ಇಲ್ಲ, ಎಂತಾರು ಒಂದು ಮಾಡವು ಅಥವಾ ಹೇಳವು ಅಂತಂದ್ರೆ ನಂಗೆ ಟೈಮ್ ಇಲ್ಲ ಹೇಳುವಂಥದ್ದು ಒಂದು. ಅಥವಾ ಬಂಧುತ್ವಗಳಲ್ಲಿ ಹೆಚ್ಚು ನಂಬಿಕೆಯನ್ನ ಕಳೆದುಕೊಳ್ಳುವಂಥದ್ದು. ಇದಕ್ಕೂ ಕೂಡ ಅನೇಕ ಕಾರಣಗಳಿವೆ. ನಾವು ಈ ಕುಟುಂಬ ವ್ಯವಸ್ಥೆಯಲ್ಲಿ ಮೊದಲನೇದಾಗಿ ಅವಿಭಕ್ತ ಕುಟುಂಬದ ಕೆಲವೊಂದು ವೈಶಿಷ್ಟ್ಯತೆಯನ್ನ ನೋಡ್ಕೊತ ಹೋಗೋಣ. ಅವಿಭಕ್ತ ಕುಟುಂಬ ಅಂತಂದ್ರೆ ಈಗಾಗಲೇ ಹೇಳ್ದಂಗೆ ಅಜ್ಜ ಅಜ್ಜಿ, ಅಣ್ಣ ತಮ್ಮ, ದೊಡ್ಡಪ್ಪ ದೊಡ್ಡಮ್ಮ, ಚಿಕ್ಕಮ್ಮ ಚಿಕ್ಕಪ್ಪ, ಮತ್ತೆ ಮಕ್ಕಳು, ಈ ರೀತಿಯಾಗಿ ಅನೇಕ ಜನ ಕೂಡಿ ವಾಸ್ತವ್ಯವನ್ನ ಮಾಡುವಂಥದ್ದು. ಈ ಅವಿಭಕ್ತ ಕುಟುಂಬದ ಒಂದು ವ್ಯವಸ್ಥೆಗೆ ಮೂಲ ಕಾರಣ ಅಂತಂದ್ರೆ, ಮನುಷ್ಯ ಇತರ ಪ್ರಾಣಿಗಳಿಗಿಂತ ಭಿನ್ನವಾಗಿದ್ದ. ಅವಂಗೆ ಬುದ್ಧಿಶಕ್ತಿ ಬಹಳ ಹೆಚ್ಚಿಗೆ ಇದ್ದು. ಹಾಗಾಗಿ ಮದುವೆ ಎಂಬ ಒಂದು ಸಂಪ್ರದಾಯದ ಮೂಲಕ ತನ್ನ ಲೈಂಗಿಕ ಚಟುವಟಿಕೆಯನ್ನ ನಿಯಂತ್ರಿಸುವುದಕ್ಕಾಗಿ, ತನ್ನ ಜನರೇಷನ್ ಏನ್ ಹೇಳ್ತಾ ಅದನ್ನ ಮುಂದುವರ್ಸೋದಕ್ಕಾಗಿ ಈ ತರಹ ಒಂದು ಕುಟುಂಬ ವ್ಯವಸ್ಥೆಯನ್ನ ಮಾಡ್ಕೊಂಬ್ಲಾತು. ಈ ಕುಟುಂಬ ವ್ಯವಸ್ಥೆಯಲ್ಲಿ ಅನೇಕರು ಒಂದೇ ಸೂರಿನಡಿ ಅಂದ್ರೆ ಒಂದೇ ಮನೆಯನ್ನ ಎಲ್ಲರೂ ಸಮಾನವಾಗಿ ಹಂಚ್ಕೊಂಡು ಅದರಲ್ಲಿ ಜೀವನವನ್ನ ನಡೆಸ್ತಾರೆ. ಈಗ ಆಸ್ತಿ ಇದ್ದು ಅಂತ ಇಟ್ಕೊಳ್ಳಿ ಆ ಕುಟುಂಬಕ್ಕೆ, ಆ ಆಸ್ತಿಯನ್ನ ಎಲ್ಲರೂ ಸಮಾನವಾಗಿ ನೋಡಿ ಅದರಿಂದ ಬರುವಂತಹ ಉತ್ಪನ್ನವನ್ನ ಸಮಾನವಾಗಿ ಹಂಚಿಕೊಂಡು ಎಲ್ಲರೂ ಕೂಡ ಒಬ್ಬರಿಗೊಬ್ಬರ ಯೋಗಕ್ಷೇಮವನ್ನ ಕೇಳ್ಕೊಂಡು ಸಮಾನವಾಗಿ ಪ್ರೀತಿ ವಿಶ್ವಾಸದಿಂದ ಕೂಡಿ ಬಾಳುವಂತ ಒಂದು ಪದ್ಧತಿ ಇತ್ತು, ಈಗಲೂ ಇದ್ದು ಕೆಲವು ಕಡೆ. ಆದ್ರೆ ಇವತ್ತಿನ ಸಮಾಜದಲ್ಲಿ ಏನಾಗ್ತಾ ಇದ್ದು ಕೇಳಿದ್ರೆ, ನಾವು ಕೃಷಿ ಪ್ರಧಾನವಾದಂತಹ ಒಂದು ಮೂಲದಿಂದ ಬಂದಿದ್ದೇವೆ. ಈಗ ಹವ್ಯಕರು ಅಂತಂದ್ರೆ ವೇದಾಧ್ಯಯನ ಮಾಡೋದು, ಬೇರೆ ಬೇರೆ ರೀತಿಯಲ್ಲಿ ಅಧ್ಯಯನಶೀಲವನ್ನ, ಉಪನಿಷತ್ತು ಇವುಗಳನ್ನ ನಾವು ಅಧ್ಯಯನ ಮಾಡಿ ಅದರಲ್ಲಿ ಪೌರೋಹಿತ್ಯದೊಂದಿಗೆ ಜೀವನವನ್ನ ಮಾಡ್ತಾ ಇದ್ದಂತ ಪದ್ಧತಿ ಇತ್ತು. ಆದ್ರೆ ಸಮಾಜ ಬೆಳೆದಂತೆ, ವಿಜ್ಞಾನ ಬೆಳೆದಂತೆ ಏನಾಗ್ತಾ ಹೋತು ಅಂತಂದ್ರೆ, ಕೇವಲ ಅದಿಷ್ಟನ್ನೇ ಮಾಡಿದ್ರೆ ಜೀವನೋಪಾಯ ಕಷ್ಟ ಹೇಳುವಂತ ಪರಿಸ್ಥಿತಿ ನಮ್ಮಲ್ಲಿ ಉತ್ಪನ್ನ. ಆವಾಗ ಅದಕ್ಕೆ ಪರಿಹಾರ ಮಾರ್ಗವಾಗಿ ನಾವೇನ್ ಮಾಡಿದ್ರು, ಪ್ರಕೃತಿಯನ್ನ ಅವಲಂಬಿಸ್ಬೇಕಾಯ್ತು. ಆವಾಗ ಬೇಕಾದಂತಹ ತರಕಾರಿಗಳನ್ನು ಬೆಳೆದ್ವಿ, ಅದಕ್ಕೆ ಸಂಬಂಧಪಟ್ಟಂತೆ ಬೆಳೆ ಧಾನ್ಯಗಳನ್ನು ಬೆಳೆಯಲಿಕ್ಕೆ ಶುರು ಮಾಡಿದ್ವಿ. ಮತ್ತೆ ದೈವ ಬೆಳೆ ಅಂತ ಅನ್ಸ್ಕೊಂಡಿರುವಂತಹ ಅಡಿಕೆಯನ್ನ ಬೆಳೆಯಲಿಕ್ಕೆ ಶುರು ಮಾಡಿದ್ವಿ. ಇವುಗಳಿಂದ ನಮ್ಗೆ ಏನಾಯ್ತು ಕೇಳಿದ್ರೆ, ನಮ್ಮ ಆರ್ಥಿಕ ಉತ್ಪನ್ನ ಅಂದ್ರೆ ಮೂಲ ಸೌಕರ್ಯಗಳನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಆರ್ಥಿಕ ಪ್ರಾಬಲ್ಯತೆ ಬೇಕೇ ಬೇಕು. ಅದನ್ನು ನಾವು ಹೆಚ್ಚಿಸ್ಕೊಳ್ತಾ ಬಂದ್ವಿ. ಈ ಒಂದು ಮಟ್ಟದಲ್ಲಿ ನಾವು ಬೆಳವಣಿಗೆಯನ್ನ ಕಾಣ್ತಾ ಕಾಣ್ತಾ ಏನಾಯ್ತು ಕೇಳಿದ್ರೆ, ಹವ್ಯಕರೆಲ್ಲ ಅತಿ ಬುದ್ಧಿವಂತ ಜನಾಂಗ ಹೇಳೋದನ್ನ
ಸಮಾಜದಲ್ಲಿ ಬಿಂಬಿಸ್ತಾ ಅದೇ ರೀತಿ ನಡ್ಕೊಳ್ತಾ ಕೂಡ ಬಂದ್ವಿ. ಈ ಒಂದು ನಿಟ್ಟಿನಲ್ಲಿ ನಾವು ಇತ್ತೀಚೆಗೆ ಅನೇಕರನ್ನ ಕೇಳಿದಾಗ ಸಮಾಜದಲ್ಲಿ ಅನೇಕರನ್ನ ನೋಡಿದಾಗ ಇದು ಹೌದು ಅಂತ ಅನಿಸ್ತು ಮೇಲ್ನೋಟಕ್ಕೆ. ಮತ್ತೆ ಏನಾಗ್ತು ಕೇಳಿದ್ರೆ ಪ್ರತಿಯೊಂದು ಫೀಲ್ಡ್ ಅಲ್ಲೂ ಕೂಡ ನಮ್ಮ ಹವ್ಯಕರ ಒಂದು ಜನರನ್ನ ನಂಬದಷ್ಟು ಬೇರೆ ಯಾವ ಜನರನ್ನು ಕೂಡ ನಂಬ್ತಿಲ್ಲ. ವ್ಯವಹಾರದಲ್ಲಿ ಇರ್ಬೋದು, ಅಥವಾ ಒಂದು ಉದ್ಯೋಗದಲ್ಲಿ ಇರ್ಬೋದು, ಅಥವಾ ಬೇರೆ ಬೇರೆ ಪ್ರೊಫೆಷನಲ್ ಕೂಡ ನಾವು ಇದನ್ನ ಕಾಣ್ತೇವೆ. ಈಗಾಗಲೇ ಇದ್ರ ಬಗ್ಗೆ ಅನೇಕ ಜನ ಅನೇಕ ರೀತಿಯಲ್ಲಿ ಹೇಳಿದ್ದ. ಈಗ ನೀವು ಸಭೆ ಸಮಾರಂಭಗಳಲ್ಲಿ ಇರ್ಬೋದು, ನಮ್ಮ ಸಮ್ಮೇಳನದಲ್ಲಿ ಇರ್ಬೋದು, ಬಹಳ ಜನ ಇದ್ರ ಬಗ್ಗೆ ಎಲ್ಲ ಮಾತಾಡಿದ. ಈ ಕುಟುಂಬ ವ್ಯವಸ್ಥೆಯಲ್ಲಿ ಬರುವಂತಹ ಒಂದಿಷ್ಟು ಸಮಸ್ಯೆಯ ಬಗ್ಗೆ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಿನ ಬೆಳಗಾದ್ರೆ ನಾವು ಅವಿಭಕ್ತ ಕುಟುಂಬದಲ್ಲಿ ವಾಸ್ತವ್ಯ ಮಾಡಿದಾಗ ಏನಾಗ್ತು ಕೇಳಿದ್ರೆ, ಮನೇಲಿ ಹಿರಿಯ ಮನುಷ್ಯ ಅಥವಾ ಯಾರೋ ಒಬ್ರನ್ನ ಯಜಮಾನ ಅಂತ ಹೇಳಿ ಮಾಡಿರ್ತಾರೆ. ಇವತ್ತಿನ ವಾಸ್ತವಿಕತೆ ಹೆಂಗಾತು ಕೇಳಿದ್ರೆ, ಆ ಯಜಮಾನ ಹೇಳುವಂತ ಒಂದು ವ್ಯಕ್ತಿ ಏನಿದ್ನಲ್ಲಿ ಅವನ ಕುಟುಂಬದ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಕುಟುಂಬದ ಎಲ್ಲಾ ರೀತಿಯನ್ನ ಆಡಳಿತವನ್ನ ಅವನು ನೋಡ್ಕೊತ ಉಳಿದವ್ರು ಅವನಿಗೆ ಸಹಾಯ ಸಹಕಾರವನ್ನು ಮಾಡವು ಎಲ್ಲ. ಆದ್ರೆ ಬೇರೆಯವರು ಈಗ ದೊಡ್ಡಪ್ಪ ದೊಡ್ಡಮ್ಮ ಇದ್ದಂತ ಇಟ್ಕೊಳ್ಳಿ, ಚಿಕ್ಕಪ್ಪ ಚಿಕ್ಕಮ್ಮ ಇದ್ದಂತೆ ಹೀಗೆ, ಅಥವಾ ಮಕ್ಕಳಿದ್ದಂತ ಇಟ್ಕೊಳ್ಳಿ, ಈ ಎಲ್ಲವರು ಏನ್ ಮಾಡ್ತಾ ಇದ್ದ ಅಂತಂದ್ರೆ ಬೇರೆ ಬೇರೆ ಉದ್ಯೋಗಗಳಲ್ಲಿ ತಮ್ಮನ್ನ ತಾವು ತೊಡಸ್ಕೊಂಡ ಮನೆ ಕೆಲಸದಲ್ಲಿ ಸ್ವಲ್ಪ ಕಡಿಮೆ ಟೈಮನ್ನ ಕೊಡುವಂತ ಒಂದು ಸಮಯ ಬಂತು. ಈ ತರ ಇದ್ದವಾಗ ಕೃಷಿಯನ್ನು ಮುಂದುವರ್ಸ್ಕೊಂಡು ಹೋಗೋದು ಅಥವಾ ಪೌರೋಹಿತ್ಯ ಇದ್ದಿದ್ರೆ ಅದನ್ನು ಮುಂದುವರ್ಸ್ಕೊಂಡು ಹೋಗೋದು ಕಷ್ಟ ಆಗ್ತಾ ಬಂತು. ಎಲ್ಲ ಮಕ್ಕಳು, ಹೆಣ್ಮಕ್ಳು ಕೂಡ ವಿದ್ಯೆಯಲ್ಲಿ ಪಾರಂಪರಾಗತವಾಗಿದ್ರಿಂದ ಅವರು ಕೂಡ ತಮ್ಮ ತಮ್ಮ ಕಾಲುಗಳ ಮೇಲೆ ನಿಂತು ಆರ್ಥಿಕ ಸ್ವಾತಂತ್ರ್ಯತೆಯನ್ನ ಪಡ್ಕೊಳ್ತಾ ಬಂದ. ಈ ರೀತಿ ಆದಾಗ ಸಮಾಜದಲ್ಲಿ ಸುಧಾರಣೆ ಬಹಳ ಶೀಘ್ರವಾಗಿ ಆಗ್ತಾ ಹೋತು. ನೆಕ್ಸ್ಟ್ ಇದರ ಮುಂದುವರಿದ ಪರಿಣಾಮ ಏನಾಯ್ತು ಕೇಳಿದ್ರೆ, ವಿಭಕ್ತ ಕುಟುಂಬಕ್ಕೆ ಬಂದು ನಿಂತು. ಏನಂದ್ರೆ ಈ ವಿಭಕ್ತ ಕುಟುಂಬದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸ್ವಾತಂತ್ರ್ಯತೆ, ಮನೆಯಲ್ಲಿ ಇರ್ಬೋದು, ಹೊರಗಡೆ ಇರ್ಬೋದು, ಹೀಗೆ. ಆದ್ರೆ ಕೆಲಸವನ್ನ ನಿರ್ವಹಣೆ ಮಾಡುವಾಗ ಮನೆಯಲ್ಲಿ 2 ಅಥವಾ ಗಂಡ ಹೆಂಡತಿ ಮಕ್ಕಳು, ಮದುವೆ ಆಗದೆ ಇರುವಂತಹ ಮಕ್ಕಳು ಇದ್ರೆ ಅವರಿಗೆ ಎಲ್ಲಾ ಜವಾಬ್ದಾರಿನೂ ಬೀಳ್ತು. ಅವಿಭಕ್ತ ಕುಟುಂಬದಲ್ಲಿ ಏನಾಗ್ತಿತ್ತು ಕೇಳಿದ್ರೆ, ಮಕ್ಕಳನ್ನ ನೋಡ್ಕೊಳ್ಳಿಕ್ಕೆ ತಾತ ಅಜ್ಜಿ ಇದ್ರೆ ಅವರನ್ನು ಮ್ಯಾನೇಜ್ ಮಾಡ್ತಾ ಇದ್ರು. ವಿಭಕ್ತ ಕುಟುಂಬದಲ್ಲಿ ಆ ರೀತಿಯಾದಂತಹ ಸೌಲಭ್ಯಗಳು ಸಿಗೋದು ಕಷ್ಟ. ಆಗ ನಮ್ಮ ಮಕ್ಕಳನ್ನ ಉದ್ಯೋಗ ಮಾಡುವ ಅನಿವಾರ್ಯತೆ ಇರ್ತದೆ. ನಮ್ಮ ಮಕ್ಕಳನ್ನ ಬಿಡುವುದು ಎಲ್ಲಿ? ಈ ಸಮಸ್ಯೆಗೆ ನಾವು ಹೊರಗಿನ ಒಂದು ಆಯ್ಕೆಯನ್ನ ಪ್ರದಾನ ಮಾಡ್ಕೊಳ್ತಾ ಬಂದೆ. ಆಗ ನಮ್ಗೆ ಹೊರಗೆ ಬಿಟ್ಟಂತ ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೆ ಏನಾಗ್ತು ಕೇಳಿದ್ರೆ, ಕೆಲವು ಸತಿ ಯಾರು ಅವರ ಆಯ ಇರ್ಬೋದು, ಅಥವಾ ನೀವು ಬೇಬಿ ಕ್ಯಾರಿಗೆ ಬಿಟ್ರೆ ಅಲ್ಲಿ ಇರ್ಬೋದು, ಅವರನ್ನು ನೋಡ್ಕೊಳ್ಳುವಂತವ್ರು ಯಾರು ಆಪ್ತರಿರ್ತಾರೋ ಅವರ ಸಂಸ್ಕೃತಿಯನ್ನ ಇವರು ಫಾಲೋ ಮಾಡ್ಲಿಕ್ಕೆ ಹಣಕ್ತರು. ಚಿಕ್ಕಂದಿನಿಂದ ಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ, ಯಾವ ರೀತಿಯಾದಂತಹ ಅಭ್ಯಾಸಗಳನ್ನ ಅವ್ರ ಎದುರಿಗೆ ಅಥವಾ ಬೆಳವಣಿಗೆಯ ವಿವಿಧ ಹಂತಗಳಲ್ಲಿ ಮಾಡ್ತಾರೋ ಅಂತ ಸಂಸ್ಕೃತಿಯನ್ನ ಮಕ್ಕಳು ಕಲಿತಾರೆ. ಆದ್ರೆ ಈ ಸ್ವಾತಂತ್ರ್ಯವನ್ನ ಬೇಕು ಅಂದ್ಕೊಂಡವರು ವಿಭಕ್ತ ಕುಟುಂಬದಲ್ಲಿ ಮನೆಯಿಂದ ಹೊರಗೆ ಹೋಗಿ, ಅಂದ್ರೆ ಶಹರಗಳಿಗೆ ಹೋಗಿ ಜೀವನ ಮಾಡುವಂತ ಅನಿವಾರ್ಯತೆ ಹೆಚ್ಚಾಗ್ತಾ ಇದೆ. ಅದು ತಪ್ಪು ಅಂತ ನಾ ಹೇಳ್ತಾ ಇಲ್ಲ, ಆದ್ರೆ ಕೆಲವೊಂದು ಸಮಸ್ಯೆಗಳನ್ನು ಕೂಡ ಎದುರಿಸೋದು ಕೂಡ ಅವುಗಳ ಜೊತೆ ಅನಿವಾರ್ಯತೆ ಇದೆ. ಮಕ್ಕಳು ಚಿಕ್ಕಂದಿನಿಂದ ಈ ರೀತಿಯಾದ ಅಭ್ಯಾಸಗಳನ್ನ ಬೆಳೆಸ್ಕೊಂಡಂತ ಸಂದರ್ಭದಲ್ಲಿ ಅವರು ಶಾಲೆ ವಾತಾವರಣ ಇರ್ಬೋದು, ಮನೆ ವಾತಾವರಣ ಇರ್ಬೋದು, ಅಥವಾ ಬೇಬಿ ಕ್ಯಾರಿಂಗಿನ ವಾತಾವರಣ ಇರ್ಬೋದು, ಅದಕ್ಕೆ ತಕ್ಕಂತೆ ಅವ್ರು ಏನ್ ಮಾಡ್ತಾರೆ ಕೇಳಿದ್ರೆ ಮುಂದುವರ್ಸ್ಕೊಂಡು ಹೋಗ್ತಾರೆ. ಪಾರಂಪರಿಕವಾಗಿ ಅಭ್ಯಾಸ ಮಾಡ್ಕೊಂಡಂತ ರೂಢಿಯನ್ನ ಅನುಸರಿಸ್ಕೊಂಡು ಹೋಗ್ತಾರೆ. ಇನ್ನು ಹೊರಗೆ ದುಡಿಯುವ ಮಹಿಳೆಯರಲ್ಲಿ ಏನಾಗ್ತದೆ ಅಂತಂದ್ರೆ ಸಮಯದ ಅಭಾವ ಅಂತ ಏನ್ ಹೇಳ್ತಾರೆ. ದಿನದಲ್ಲಿ 10 ತಾಸು ದುಡಿದು ಮನೆಗೆ ಬಂದಂತ ಸಂದರ್ಭದಲ್ಲಿ ಅವರಿಗೆ ಕೆಲವೊಂದು ಕೆಲಸವನ್ನ ಮಾಡ್ಲಿಕ್ಕೆ ಟೈಮ್ ಇರೋದಿಲ್ಲ ಅನ್ನೋದಕ್ಕಿಂತ ಹೆಚ್ಚಿಗೆ ವ್ಯವಧಾನ ಇರೋದಿಲ್ಲ, ಪುರುಷೋತ್ತಿ ಇರೋದಿಲ್ಲ ಅನ್ನೋದಕ್ಕಿಂತ ಹೇಳಿ ಸಹನೆ ಇರೋದಿಲ್ಲ. ಇಂತಹ ಒಂದು ವ್ಯವಸ್ಥೆಯಲ್ಲಿ ಬದುಕನ್ನ
ಕಟ್ಕೊಳ್ಳೋದು, ಕಟ್ಟಿಕೊಡೋದು ಕೂಡ ತುಂಬಾ ಒಂದು ಕಷ್ಟ ಸಾಧ್ಯವಾಗಿ ಇರ್ತದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪಿತೃಪ್ರಧಾನವಾಗಿರುವಂತಹ ಕುಟುಂಬ. ಈ ಪಿತೃಪ್ರಧಾನವಾಗಿರುವಂತಹ ಕುಟುಂಬವನ್ನ ನಾವು ಶಿರ್ಸಿ, ಸಿದ್ದಾಪುರ, ಯಲ್ಲಾಪುರ, ಜೊಯ್ಡಾ ಈ ರೀತಿಯಾಗಿ ನಮ್ಮ ಉತ್ತರ ಕನ್ನಡದಲ್ಲಿ ಮತ್ತೆ ಶಿವಮೊಗ್ಗ, ಸಾಗರ ಆ ಕಡೆಯಲ್ಲಿ ಹೆಚ್ಚಾಗಿ ನೋಡ್ತೇನೆ. ಅಂದ್ರೆ ತಂದೆಯ ಯಜಮಾನಿಕೆಯಲ್ಲಿ ನಡೆಯುವಂತಹ ಕುಟುಂಬಗಳು. ತಂದೆ ಒಂದು ಮನೆಯ ಹಿರಿಯರಾಗಿ ಸಲಹೆಗಳನ್ನ ಕೊಡ್ತಾರೆ. ಅಂತಹ ಸಲಹೆಗಳನ್ನ ಮಕ್ಕಳು ಸ್ವೀಕಾರ ಮಾಡ್ತಾರೆ. ಮತ್ತೆ ಆರ್ಥಿಕ ಪ್ರಾಬಲ್ಯತೆಯು ಕೂಡ ತಂದೆಯದ್ದೇ ಜಾಸ್ತಿ ಆಗಿರ್ತದೆ. ಇಂತಹ ಕುಟುಂಬಗಳಲ್ಲಿ ಕೆಲವೊಂದ್ಸಲ ಏನಾಗಿರ್ತದೆ, ಮಕ್ಕಳು ತಂದೆಗೆ ಹೆದರ್ಕೊಂಡು ಅವರ ಇಷ್ಟ ನಷ್ಟಗಳನ್ನು ಕೂಡ ಹೇಳೋದಿಲ್ಲ. ಸುಮ್ಮನೆ ಒಂದು ಬೆಳವಣಿಗೆಯಲ್ಲಿ ಮುಂದುವರಿತಾ ಇರ್ತಾರೆ. ಅಂತ ಟೈಮಲ್ಲಿ ಏನಾಗ್ತದೆ ಕೇಳಿದ್ರೆ ಮಕ್ಕಳ ಬುದ್ಧಿ ವಿಕಾಸಕ್ಕೆ ಸಮಸ್ಯೆ ಆಗುವಂತ ಸಂದರ್ಭಗಳು ಕೂಡ ಇರ್ತದೆ. ಇವುಗಳನ್ನು ಮೀರಿ ತಂದೆಯು ಒಂದು ಅತ್ಯಂತ ಪ್ರೀತಿಯಿಂದ, ಅತ್ಯಂತ ವೈಶಾಲ್ಯದಿಂದ, ಹೃದಯ ವೈಶಾಲ್ಯದಿಂದ ಮಕ್ಕಳನ್ನು ಮಾತಾಡಿಸಿ ಪ್ರೀತಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಮಕ್ಕಳು ಕೂಡ ಬಹಳ ಒಂದು ಪ್ರಬುದ್ಧವಾಗಿ ಬೆಳೀತಾರೆ. ಮತ್ತೆ ತಮ್ಮ ವ್ಯಕ್ತಿತ್ವವನ್ನು ಕೂಡ ರೂಪಿಸ್ಕೊಳ್ತಾರೆ. ಮಾತೃಪ್ರಧಾನವಾಗಿರುವಂತಹ ಕುಟುಂಬ. ಮಾತೃಪ್ರಧಾನವಾಗಿರುವಂತಹ ಕುಟುಂಬವನ್ನು ನಾವು ಹೆಚ್ಚಾಗಿ ಸೌತ್ ಕನ್ನಡ ಅಂದ್ರೆ ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು, ಕೇರಳ ಕೆಲವು ಭಾಗಗಳಲ್ಲಿ ಕಾಣ್ಬೋದು ಅಂತ ಹೇಳ್ತೇನೆ. ಅಂದ್ರೆ ಮನೆ ಯಜಮಾನಿಕೆ ಉಳಿದೆಲ್ಲ ಒಂದು ಹೆಚ್ಚಿನ ಒಂದು ಜವಾಬ್ದಾರಿಯುತ ಕೆಲಸಗಳನ್ನ ತಾಯಿ ನಿರ್ವಹಣೆ ಮಾಡ್ತಾಳೆ. ಅಂತಹ ಒಂದು ಸಮುದಾಯದಲ್ಲಿ ಏನಾಗಿರ್ತದೆ ಅಂದ್ರೆ ತಾಯಿಯ ವಾಕ್ಯವೇ ವೇದವಾಕ್ಯವಾಗಿರ್ತದೆ. ಮಕ್ಕಳು ಬೆಳೆಸುವ ತಾಯಿಯ ಪಾತ್ರ ಅಮೋಘವಾದದ್ದು. ಸ್ವಾಭಾವಿಕವಾಗಿಯೇ ತಾಯಿಯ ಪಾತ್ರ ಅಮೋಘವಾಗಿರ್ತದೆ. ಆದ್ರೆ ಮಾತೃಪ್ರಧಾನವಾಗಿರುವಂತಹ ಕುಟುಂಬಗಳಲ್ಲಿ ಅದು ಇನ್ನೂ ಹೆಚ್ಚು ಅಂತ ನಾವು ಹೇಳ್ತೇವೆ. ಈ ವಿಭಕ್ತ ಕುಟುಂಬಗಳಲ್ಲಿ ಏನಾಗಿರ್ತದೆ ಅಂದ್ರೆ ಏಕಪತ್ನಿ ವೃತಸ್ಥ. ನಾವೆಲ್ಲ ಇವತ್ತಿನ ದಿನಮಾನದಲ್ಲಿ ಏಕಪತ್ನಿಯನ್ನೇ ಅಂದ್ರೆ ಒಂದು ಹೆಂಡತಿಯನ್ನೇ ಮೇಂಟೈನ್ ಮಾಡೋದು ಕಷ್ಟ ಅಂತಿರ್ತಾರೆ ನಮ್ಮ ಫ್ರೆಂಡ್ಸ್ ಎಲ್ಲ. ಇನ್ನು ಇದಕ್ಕೂ ಮೀರಿ ಇರುವಂತಹ ಸಂಬಂಧಗಳನ್ನ ಮೇಂಟೈನ್ ಮಾಡೋದು ಅಂದ್ರೆ ಹರಸಾಹಸವನ್ನೇ ಮಾಡ್ಬೇಕಾಗ್ತದೆ. ಯಾಕೆಂತಂದ್ರೆ ಒಬ್ಬರ ಒಂದು ವ್ಯಕ್ತಿತ್ವ ಒಂದೊಮ್ಮೆ ಇರ್ತದೆ. ಮತ್ತೆ ನೈತಿಕತೆಯ ಒಂದು ಅಧಪ್ಪತನವನ್ನು ಕೂಡ ತೋರಿಸ್ತಾ ಇರ್ತದೆ. ಈ ಏಕಪತ್ನಿತ್ವವನ್ನು ಆಚರಿಸುವಂತಹ ನಮ್ಮೆಲ್ಲ ಸಹೋದರ ಸಹೋದರಿಯರಿಗೆ ನಾವು ಹೆಚ್ಚು ನಮ್ಮ ಹವ್ಯಕ ಸಮುದಾಯದಲ್ಲಿ ಒತ್ತನ್ನ ಕೊಡ್ತೇವೆ. ಮತ್ತು ನೈತಿಕತೆಯನ್ನ ಮೀರಿ ಬದುಕುವಂತವ್ರು ಬಹಳ ಒಂದು ಕಡಿಮೆ ಇದೆ. ಆದ್ರೆ ಬಹುಪತ್ನಿತ್ವ ಕುಟುಂಬ ಅಂತಂದ್ರೆ ಅಲ್ಲಿ ಒಂದಕ್ಕಿಂತ ಹೆಚ್ಚು ಹೆಣ್ಮಕ್ಳು ಒಂದೇ ಪತಿಯನ್ನು ಹೊಂದಿ ಅವರ ಮಕ್ಕಳು ಇವರೊಂದಿಗೆ ಜೀವನ ಮಾಡುವಂತಹ ಪದ್ಧತಿ. ಇಂತಹ ಕುಟುಂಬಗಳಲ್ಲಿ ನನ್ಗನ್ಸೋ ಮಟ್ಟಿಗೆ ಕುಟುಂಬದಲ್ಲಿ ಸಮಾಧಾನತ ಇರುವುದು ಬಹಳ ಕಷ್ಟ ಅಂತ ಅನ್ಕೊಳ್ತೇನೆ. ಯಾಕೆಂತಂದ್ರೆ ಏಕಪತ್ನಿಯನ್ನು ಹೊಂದಿರುವಂತಹ ಒಂದು ಕುಟುಂಬದಲ್ಲಿಯೇ ಕೌಟುಂಬಿಕ ಸಾಮರಸ್ಯವಿರುವುದು ಬಹಳ ಕಷ್ಟ ಇಂದಿನ ದಿನಗಳಲ್ಲಿ. ಅಂತಹುದ್ರಲ್ಲಿ ಬಹುಪತ್ನಿತ್ವವನ್ನು ಹೊಂದಿರುವಂತಹ ಒಂದು ಕೌಟುಂಬಿಕ ಸಾಮರಸ್ಯ ಬಹಳ ಕಷ್ಟ ಸಾಧ್ಯವಾದದ್ದು ಅಂತ ಹೇಳಿ ಯೋಚನೆ ಮಾಡ್ತೇನೆ. ಮತ್ತೆ ಬಹುಪತ್ನಿತ್ವವನ್ನ ಹೊಂದಿರುವುದು ಕೂಡ ಒಂದು ಸಾಮಾಜಿಕವಾಗಿ ನೈತಿಕತೆಯನ್ನ ಮೀರಿದ್ದಾಗಿರ್ತದೆ. ಇನ್ನು ಕಾನೂನಾತ್ಮಕವಾಗೂ ಕೂಡ ಇದೊಂದು ಅಪರಾಧ. ನಮ್ಮ ಕುಟುಂಬದ ಪರಂಪರೆಗಳು ಯಾವ ರೀತಿಯಾಗಿರ್ತದೆ, ಸಮಸ್ಯೆ ಎಲ್ಲಿಂದ ಶುರುವಾಗ್ತದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ನಾವು ಹವ್ಯಕರಾದವರು ನಮ್ಮ ದಿನಚರಿಯನ್ನ ಹೇಗೆ ಆರಂಭ ಮಾಡ್ತೇವೆ ಅಂತಂದ್ರೆ
ಹೆಣ್ಮಕ್ಳು ಎದ್ದು ಮನೆ ಕಸವನ್ನು ಗುಡಿಸಿ ರಂಗೋಲಿಯನ್ನು ಹಾಕಿ ತುಳಸಿ ಪೂಜೆಯನ್ನು ಮಾಡಿ ಗೋವಿಗೆ ಗೋಗ್ರಾಸವನ್ನು ನೀಡುವುದರ ಮೂಲಕವಾಗಿ ಆರಂಭ ಮಾಡ್ತಾರೆ. ಅದೇ ರೀತಿಯಾಗಿ ಪುರುಷರು ತಮ್ಮ ಪೂಜಾ ಕೈಂಕರ್ಯಗಳಿಗೆ ಬೇಕಾಗಿರುವಂತಹ ಹೂವುಗಳನ್ನ ತೆಗೆದುಕೊಂಡು ಅಂದ್ರೆ ಕೊಯ್ಕೊಂಡು ಬಂದು ನೆಕ್ಸ್ಟ್ ಗೋವುಗಳನ್ನ ಸ್ವಚ್ಛ ಮಾಡಿ ಅವುಗಳನ್ನು ಪೂಜೆಯನ್ನು ಮಾಡಿ ಗಾಯತ್ರಿ ಮಂತ್ರದೊಂದಿಗೆ ಸಂಧ್ಯಾ ವಂದನೆಯನ್ನು ಆರಂಭ ಮಾಡುವುದರೊಂದಿಗೆ ಅವರ ದಿನಚರಿಯನ್ನ ಆರಂಭ ಮಾಡ್ತಾರೆ. ಆದ್ರೆ ಇವತ್ತಿನ ದಿನಮಾನದಲ್ಲಿ ಎಲ್ಲರಿಗೂ ಆಫೀಸಿಗೆ ಹೋಗ್ಬೇಕು ಅಥವಾ ಒಂದು ಕೆಲಸವನ್ನ ಮಾಡ್ಬೇಕು, ಈ ರೀತಿಯಾಗಿರುವಂತಹ ಒಂದು ಸಮಸ್ಯೆಗಳಿರುವುದರಿಂದ ಈಗ ನಾವು ಮೂಲದಿಂದ ಏನು ನಮ್ಮ ದಿನಚರಿ ಇರ್ತಿತ್ತೋ ಆ ದಿನಚರಿಗಳು ಬಹಳ ಕಷ್ಟ ಸಾಧ್ಯವಾಗಿದೆ. ಆದ್ರೂ ಕೂಡ ಇರುವಂತಹ ಸಮಯದಲ್ಲಿ ನಮ್ಮ ಒಂದು ಸಂಪ್ರದಾಯಗಳನ್ನ ಉಳಿಸಿ ಬೆಳೆಸ್ಕೊಂಡು ಹೋಗ್ಬೇಕು. ಯಾಕೆಂತಂದ್ರೆ ಮಾನಸಿಕವಾಗಿ ನಮಗೆ ಸಮಾಧಾನ ಕೊಡುವಂತಹ ಅಂಶಗಳನ್ನೇ ನಾವು ಒಂದು ನಮ್ಮ ದಿನಚರಿಯಾಗಿ ಬೆಳೆಸ್ಕೊಂಡು ಬಂದಿದ್ದೇವೆ. ಇದಕ್ಕೂ ಮೀರಿ ನಾವು ಕೃಷಿ ಪ್ರಧಾನವಾದ ದೇಶದಲ್ಲಿ ವಾಸ್ತವ್ಯವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಮತ್ತೆ ನಮ್ಮ ಹವ್ಯಕರು ಇತ್ತೀಚಿನ ದಿನಗಳಲ್ಲಿ ನಮ್ಮ ಅಧ್ಯಯನಗಳ ಜೊತೆಗೆ ಕೃಷಿಯು ಕೂಡ ನಮ್ಮ ಪ್ರಧಾನ ಒಂದು ಉದ್ಯೋಗವಾಗಿದೆ. ಈ ಕೃಷಿಗೆ ಸಂಬಂಧಪಟ್ಟ ಉದ್ಯೋಗಗಳನ್ನ ಉಳಿಸ್ಕೊಂಡು ನಮ್ಮ ಭೂಮಿಗಳನ್ನ ಉಳಿಸ್ಕೊಂಡು ಹೋಗುವಂಥದ್ದು ಕೂಡ ಬಹಳ ಒಂದು ಪ್ರಮುಖವಾಗಿದೆ. ಯಾಕೆಂತಂದ್ರೆ ನಮ್ಮ ಮಕ್ಕಳು ಇವತ್ತು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅಂತ ಹೇಳಿ ಎಲ್ಲರೂ ಕೂಡ ಡಾಕ್ಟ್ರು ಇಂಜಿನಿಯರ್ಸು ಆಗಿದ್ದಾರೆ. ಎಲ್ಲರೂ ನಮ್ಮ ದೇಶವನ್ನು ಬಿಟ್ಟು ಫಾರಿನ್ನಿಗೆ ಹೋಗುವಂಥದ್ದು ನಡೀತಾ ಇದೆ. ಈ ರೀತಿಯಾಗಿರುವಂತಹ ಪ್ರತಿಭಾ ಪಲಾಯನ ಆದರೆ ಮೂಲದಲ್ಲಿ ಯಾರು ಊರಲ್ಲಿ ಕೃಷಿಯನ್ನ ಅವಲಂಬನೆ ಮಾಡ್ಕೊಂಡಿದ್ದಾರೋ ಅವರಿಗೆ ಬಹಳ ಸಮಸ್ಯೆ ಆಗ್ತದೆ. ಯಾಕೆಂತಂದ್ರೆ ಮಕ್ಕಳೆಲ್ಲ ಹೊರ ಊರಲ್ಲಿ ಕೃಷಿಯನ್ನು ಮಾಡ್ಲಿಕ್ಕೆ ಕೂಲಿ ಕಾರ್ಮಿಕರು ಸಿಗೋದಿಲ್ಲ. ಇದ್ದವರು ಮುದುಕರಾಗಿರ್ತಾರೆ. ಒಂದೊಂದು ಹಳ್ಳಿಯೂ ಕೂಡ ವೃದ್ಧಾಶ್ರಮ ಆಗ್ತಾ ಇದೆ. ಹಾಗಾಗಿ ನಮ್ಮ ಮಕ್ಕಳಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಏನಂದ್ರೆ ನಿಮ್ಮ ಪ್ರತಿಭೆಯನ್ನ ಉಪಯೋಗಿಸಿ ನೀವು ಕೆಲಸವನ್ನ ಮಾಡಿ, ಫಾರಿನ್ ಯಾವ್ದೋ ಒಂದು ಕಂಪನಿಯಲ್ಲಿ ಕೆಲಸವನ್ನ ಮಾಡಿ ಆ ಹಣವನ್ನ ಇಲ್ಲಿ ತಗೋಬನ್ನಿ, ಅದನ್ನ ಉಪಯೋಗಿಸಿ. IT BT ಕಂಪನಿಗಳಲ್ಲಿ ನನಗೆ ತಿಳಿದ ಮಟ್ಟಿಗೆ ಸಾಮಾನ್ಯವಾಗಿ ಕಂಪ್ಯೂಟರ್ ವರ್ಕ್ ಮಾಡುವಂತವ್ರು ಯಾರೇ ಇದ್ರು 45ರಿಂದ 50 ವರ್ಷ ವರ್ಕ್ ಮಾಡ್ಬೋದು. ಅದಕ್ಕಿಂತ ಹೆಚ್ಚಿಗೆ ವರ್ಕ್ ಮಾಡೋದು ಬಹಳ ಕಷ್ಟ ಸಾಧ್ಯ. ಅಂತ ಒಂದು ಸಮಯದಲ್ಲಿ ನೀವು ಹಳ್ಳಿಗೆ ಬಂದು ತಂದೆ ತಾಯಿಗಳಿಗೆ ಹೆಲ್ಪ್ ಮಾಡ್ಕೊಂಡು ಕೃಷಿಯನ್ನ ಮುಂದುವರ್ಸ್ಕೊಂಡು ಹೋಗ್ಬೋದು. ಇದೇ ಸಂಸ್ಕೃತಿಯನ್ನ ನೀವು ನಿಮ್ಮ ಮಕ್ಕಳಿಗೂ ಕೂಡ ಕಲಿಸ್ಬಹುದು. ಫಾರಿನ್ ಅನೇಕ ಜನರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ತಮ್ಮ ಮಕ್ಕಳು ಅಲ್ಲಿ ಆಗಿ ಆ ರೀತಿ ಮಾಡೋದನ್ನ ಬಿಟ್ಟು ನಮ್ಮಲ್ಲೇ ಕರ್ಕೊಂಡ್ ಬನ್ನಿ, ನಮ್ಮ ಒಂದು ಸಂಸ್ಕೃತಿಯಲ್ಲೇ ನಿಮ್ಮ ಮಕ್ಕಳನ್ನ ಬೆಳೆಸಿ. ಇದರಿಂದ ಅನೇಕ ರೀತಿಯಾಗಿರುವಂತಹ ಉಪಯೋಗಗಳಿದೆ. ನಮ್ಮ ಮಾತೃ ದೇಶದ ಒಂದು ಪ್ರಜೆ ಅಂತ ಅನ್ಸ್ಕೊಳ್ಳಿಕ್ಕೆ ನಮ್ಗೆ ಹೆಮ್ಮೆ ಇರಬೇಕು. ನಾವು ಇಂದು ಪ್ರಪಂಚದಲ್ಲಿ ಅನೇಕ ವಿಧದಲ್ಲಿ ಮುಂದುವರಿದ ಸಮಾಜ ಅಂತ ಅನ್ಕೋತಾ ಇದ್ದೇವೆ. ಆದ್ರೆ ಪ್ರತಿಯೊಂದು ಇತಿಹಾಸದಲ್ಲೂ ಕೂಡ ನಾವು ಕಾಣ್ತಾ ಇರೋದೇನಂತಂದ್ರೆ ಅತ್ಯಂತ ಮುಂದುವರಿದ ಒಂದು ವಿಷಯ ಕಾಲಾನುಕ್ರಮವಾಗಿ ನಶಿಸಿ ಹೋಗ್ತದೆ. ಅದೇ ರೀತಿಯಲ್ಲಿ ನಮ್ಮಲ್ಲಿ ಜನಸಂಖ್ಯೆ ತುಂಬಾ ಕಡಿಮೆ ಇದೆ. ಈಗ ಹವ್ಯಕ ಮಹಾಸಮ್ಮೇಳನದಲ್ಲಿ ಎಲ್ಲರೂ ಹೇಳ್ತಾ ಇದ್ರು, ಕೇವಲ ಒಂದು 3-3.5 ಲಕ್ಷ ಜನರು ಹವ್ಯಕರಾಗಿದ್ದೀವಿ. ಆದ್ರೆ ನಮ್ಮ ಒಂದು ಬುದ್ಧಿ ಮಟ್ಟ ಪ್ರಪಂಚದಲ್ಲಿಯೇ ಅತ್ಯಂತ ಉನ್ನತವಾದುದು ಅಂತ. ಅದಕ್ಕೋಸ್ಕರನೇ ಇರಬಹುದು ಇವತ್ತು ನಮ್ಮಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಹೆಣ್ಮಕ್ಕಳನ್ನ ನಮ್ಮನ್ನು ಹೊರತುಪಡಿಸಿ ಇರುವಂತಹ ಸಮುದಾಯಗಳು ಮದುವೆಯನ್ನ ಆಗ್ಲಿಕ್ಕೆ ಮುಂಚೂಣಿಯಲ್ಲಿ ಇರ್ತಾರೆ. ನಮ್ಮ ಹೆಣ್ಮಕ್ಕಳು ಕೂಡ ಇದಕ್ಕೆ ಕೆಲವು ದೃಷ್ಟಿಯಲ್ಲಿ ಆಕರ್ಷಿತರಾಗ್ತಾರೆ. ಕಾರಣ ಇಷ್ಟೇ, ನಮ್ಮ ಹವ್ಯಕ ಸಮಾಜದಲ್ಲಿ ಇರುವಂತಹ ಮಕ್ಕಳು, ವಿಶೇಷವಾಗಿ ಗಂಡು ಮಕ್ಕಳಾಗ್ಲಿ ಹೆಣ್ಣು ಮಕ್ಕಳಾಗ್ಲಿ, ಸ್ವಲ್ಪ ಮಟ್ಟಿಗೆ ನಾವು ಅಧೀರರು ಅಂತಾನೆ ಹೇಳೋದು. ನಮ್ಮಲ್ಲಿ ಧೈರ್ಯ ಕಡಿಮೆ. ನಮ್ಮಲ್ಲಿ ಧೈರ್ಯತನವನ್ನ ಬೆಳೆಸ್ಕೊಳ್ಬೇಕು. ಹೊರಗಿನ ಆಕರ್ಷಣೆಗೆ ಒಳಗಾಗದೆ ನಮ್ಮ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅತ್ಯಂತ ಸಹನೀಯವಾಗಿ ಬೆಳೆದಿರ್ತಾರೆ. ಗಂಡು ಮಕ್ಕಳು
ಅತಿ ಹೆಚ್ಚಿನ ಮಟ್ಟದಲ್ಲಿ ನೈತಿಕತೆಯಿಂದ ಹೊಂದಿದ್ದಾರೆ. ಮತ್ತೆ ಇಂತಹ ವಿಷಯಗಳಲ್ಲಿ ಹೆಣ್ಣು ಮಕ್ಕಳಿಗಿಂತ ಹಿಂದಿದ್ದಾರೆ ಅಂತ ಹೇಳೋದನ್ನ ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ಸಮಾಜವನ್ನು ನೋಡಿದಾಗ ನಾವು ಮತ್ತು ಸಮಾಜದಲ್ಲಿನ ಇತರೆ ಚಟುವಟಿಕೆಗಳನ್ನು ನೋಡಿದಾಗ ಕೆಲವೊಂದು ಅಂಶಗಳು ನಮಗೆ ಗೊತ್ತಾಗ್ತದೆ. ಆದರೆ ಅನಿವಾರ್ಯವಾಗಿ ಕೆಲವೊಂದು ನಾವು ತಡೆದು ನಿಲ್ಬೇಕು. ಮತ್ತೆ ಇನ್ನು ನಾವೇನ್ ಹೇಳ್ತೇವೆ ಅಂತಂದ್ರೆ, ನಮ್ಮಲ್ಲಿ ಹವ್ಯಕ ಹುಡುಗರಿಗೆ ಹೆಣ್ಣನ್ನ ಕೊಡ್ತಾ ಇಲ್ಲ, ಹೆಣ್ಮಕ್ಳಿಲ್ಲ ಹೇಳುವಂತ ವಿಷಯ ಇವತ್ತು ತುಂಬಾ ಚರ್ಚೆ ಆಗ್ತಾ ಇದೆ. ನನಗನ್ಸೋ ಮಟ್ಟಿಗೆ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಇರ್ಬೋದು. ಹೆಣ್ಮಕ್ಳು ವಿದ್ಯಾಭ್ಯಾಸ ಹೆಚ್ಚಾದಂತೆ ಅವರು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡಿರ್ತಾರೆ. ಮತ್ತೆ ಅವರು ತಮ್ಮ ತಂದೆ ತಾಯಿಯರನ್ನ ಹೊಟ್ಟೆ ಹೊರಿಬೇಕು, ಅಥವಾ ಕುಟುಂಬದಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇರ್ತದೆ. ಅವರ ವಿವಿಧ ಜವಾಬ್ದಾರಿಗೆ ಅನುಗುಣವಾಗಿ ಅವರವರು ತಮ್ಮ ತಮ್ಮ ಒಂದು ಈ ನಿರ್ಧಾರಗಳನ್ನ ತೆಗೆದುಕೊಳ್ಬಹುದು. ಆದ್ರೆ ಅವರ ಈ ನಿರ್ಧಾರಕ್ಕೆ ಬರ್ಲಿಕ್ಕೆ ಮುಖ್ಯ ಕಾರಣ ಏನಂತಂದ್ರೆ, ಅವರ ತಂದೆ ತಾಯಿಗಳ ಇಚ್ಛೆಯೂ ಕೂಡ ಕಾರಣ ಆಗಿರ್ತದೆ. ತಂದೆ ತಾಯಿಗೆ ಹೆಣ್ಣನ್ನ ಹಡೆದಂತ ತಂದೆ ತಾಯಿಗಳು ಏನ್ ಮಾಡ್ಬೇಕು ಅಂತಂದ್ರೆ, ಮದುವೆ ಆಗುವಂತಹ ವ್ಯಕ್ತಿ ಅಥವಾ ತನ್ನ ಹೆಣ್ಮಕ್ಳಿಗೆ ಸಿಗುವಂತ ಅಳಿಯ ದುಡಿತಾನೋ ಇಲ್ವಾ, ಪ್ರಾಮಾಣಿಕವಾಗಿ ದುಡಿತಾರೋ ಇಲ್ವಾ, ಅವರ ಒಂದು ಜೀವನವನ್ನ ನಡೆಸುವಂತಹ ಇನ್ಕಮ್ ಅವರಿಗಿದ್ರೆ ಅವರ ಒಂದು ನೈತಿಕತೆಯ ಮಟ್ಟವನ್ನ ಅಳೆದು ಅವರಿಗೆ ಹೆಣ್ಣನ್ನು ಕೊಡ್ಬೇಕು ಹೊರತು ಹೊರಗಿನ ಆಕರ್ಷಣೆಗೆ ಒಳಗಾಗಿ ಬೇಡದ ಚಟ ಅಥವಾ ಇಂತಹವನ್ನ ರೂಢಿಸಿಕೊಂಡಂತ ಅವರಿಗೆ ಕೊಡಬಾರದು ಅಂತ ಹೇಳುದು ನನ್ನ ರಿಕ್ವೆಸ್ಟ್. ಅಥವಾ ಅತ್ಯಂತ ಒಂದು ಪ್ರಾರ್ಥನೆ ಅಂತ ಕೂಡ ತಾವು ತಿಳ್ಕೊಳ್ಬಹುದು. ಆದ್ರೆ ನನ್ಗನ್ಸೋ ಮಟ್ಟಿಗೆ ನಮ್ಮ ಮಕ್ಕಳು ಇತರ ಸಮುದಾಯದವರೊಂದಿಗೆ ಆಕರ್ಷಣೆ ಆಗ್ಲಿಕ್ಕೆ ಕೆಲವೊಂದು ಕಾರಣ ಇರ್ಬೋದು. ಏನಂತಂದ್ರೆ, ಇವರು ಉದ್ಯೋಗ ಮಾಡುವಂತ ಸ್ಥಳದಲ್ಲಿರ್ಬೋದು ಅಥವಾ ಕಲಿಯುವಂತ ಸ್ಥಳದಲ್ಲಿರ್ಬೋದು, ಒಂದು ಶೋಕಿಯನ್ನ ಮಾಡುವಂತಹ ಪದ್ಧತಿ ಇತರ ಸಮುದಾಯಗಳಲ್ಲಿ ಹೆಚ್ಚು ಕಂಡು ಬರ್ತದೆ. ಅಂತ ಸಮಯದಲ್ಲಿ ಹದಿಹರಿಯದಂತಹ ಹೆಣ್ಮಕ್ಳು ಏನ್ ಮಾಡ್ತಾರೆ, ಅತಿ ಸುಲಭವಾಗಿ ಅವರ ಒಂದು ಆಕರ್ಷಣೆಯಲ್ಲಿ ಬೀಳ್ತಾರೆ. ಆಕರ್ಷಣೆ ಯಾವಾಗೂ ಪ್ರೀತಿ ಅಲ್ಲ. ಆಕರ್ಷಣೆಗೆ ಬಿದ್ದಂತ ಹೆಣ್ಮಕ್ಳನ್ನ ಹಿಂದಕ್ಕೆ ತರೋದು ಬಹಳ ಕಷ್ಟ. ಪ್ರೀತಿ ಮತ್ತು ಆಕರ್ಷಣೆಯಲ್ಲಿರುವಂತಹ ವ್ಯತ್ಯಾಸವನ್ನ ತಿಳಿದೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಆಕರ್ಷಣೆಯನ್ನೇ ಪ್ರೀತಿ ಅಂತ ತಿಳಿದು ಅವರು ಯಾರೊಟ್ಟಿಗೆ ಸಲುಗೆಯಿಂದ ಇರ್ತಾರೋ ಅಂತವರೊಟ್ಟಿಗೆ ಅತಿ ಸಲಿಗೆಯನ್ನ ಬೆಳೆಸ್ಕೊಂಡು ಹಿಂದೆ ಬರಲಿಕ್ಕಾಗದಂತ ಸ್ಥಿತಿಗೆ ಹೋಗಿ ಇರ್ತಾರೆ. ಈ ತರಹದ ಘಟನೆಗಳು ನಡೆಯದಂತೆ ನಾವು ನಮ್ಮ ಹೆಣ್ಮಕ್ಳನ್ನ ಕಾಪಾಡ್ಕೊಳ್ಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಕೇರಳ ಫೈಲ್ಸ್ ಅಂತ ಅನೇಕ ಪಿಕ್ಚರ್ಗಳು ಬಂದಿವೆ. ಸಮಾಜದಲ್ಲಿ ವಿವಿಧ ತರಬೇತಿಗಳು ಆಗ್ತಾ ಇದ್ದಾವೆ. ಅವುಗಳಲ್ಲೆಲ್ಲೂ ಕೂಡ ಇತರ ವಿಷಯಗಳನ್ನ ಅನೇಕರು ಮಾತನಾಡ್ತಾರೆ. ಅವುಗಳನ್ನು ನಾವು ಕೇಳ್ಕೊಳ್ಬೇಕು. ನಮ್ಮ ಒಂದು ಹೆಣ್ಣೆತ್ತವರು ಅವರನ್ನ ತಮ್ಮ ಹೆಣ್ಮಕ್ಳಲ್ಲಿ ಪಾಲನೆಯನ್ನು ಮಾಡ್ಬೇಕು. ಯಾಕೆಂತಂದ್ರೆ ಕೆಲವೊಂದ್ ಸಮಯದಲ್ಲಿ ಏನಾಗ್ತದೆ ಅಂತಂದ್ರೆ, ನಮಗೆ ಯಾರೋ ಅಕ್ಕಪಕ್ಕದ ಮನೆಯವರು ಬಂದು ನಿಮ್ಮ ಹೆಣ್ಮಕ್ಳು ಹೀಗೆ ಹಾಗೆ ಏನೋ ಒಂದ್ ಸ್ವಲ್ಪ ಜಾಗ್ರತೆ ವಹಿಸಿ ಏನೋ ಒಂದು ಮೆಸೇಜ್ ಅನ್ನು ನೀಡಿದಾಗ ನಾವೇನ್ ಮಾಡ್ತೇವೆ ಅಂತಂದ್ರೆ, ಮಕ್ಕಳ ಮೇಲಿನ ಅತಿಯಾದ ನಂಬಿಕೆಯಿಂದ ಯಾರು ಬಂದು ನಮ್ಗೆ ಹೇಳಿರ್ತಾರೋ ಅವ್ರ ಮೇಲೆ ರೇಗಾಡ್ತೇವೆ. ಇದು ತಪ್ಪು ಅಂತ ನನ್ನ ಅನಿಸಿಕೆ. ಸಾವಧಾನದಿಂದ ಕೇಳ್ಬೇಕು. ಅವ್ರು ಏನ್ ಹೇಳ್ತಾರೆ ಹೇಳೋದನ್ನ ಸಾವಧಾನದಿಂದ ಕೇಳ್ಬೇಕು. ಸಾವಧಾನದಿಂದ ಕೇಳ್ಬಿಟ್ಟು ಆನಂತರದಲ್ಲಿ ನಮ್ಮ ಮಕ್ಕಳ ಮೇಲೆ ನಿಗಾ ಇಟ್ಟು ಅವರನ್ನು ಅಬ್ಸರ್ವೇಷನ್ ಮಾಡಿ ವಿಷಯವೇ ಏನು ಹೇಳೋದನ್ನ ನಾವು ತಿಳ್ಕೊಳ್ಬೇಕು. ಅಂತ ಸಂದರ್ಭದಲ್ಲಿ ನಮಗೆ ನಮ್ಮ ಮಕ್ಕಳು ಮಾಡಿದ್ದು ಸರಿ ಅಂತ ಅನ್ಸಿದ್ರೆ ಸುಮ್ಮನೆ ಇರ್ಬೇಕು. ಮಕ್ಕಳು ಮಾಡಿರುವಂತಹ ವಿಷಯ ತಪ್ಪು ಅಂತ ಅನ್ಸಿದ್ರೆ ಅವರಿಗೆ ತಿಳುವಳಿಕೆ ನೀಡಬೇಕು. ಅಥವಾ ಸಲಹಾ ಕೇಂದ್ರಗಳು ಇರ್ತವೆ, ಅಂತಹ ಸಲಹಾ ಕೇಂದ್ರಗಳಿಗೆ ಕರೆದುಕೊಂಡು ಅವರೊಂದಿಗೆ ಸಮಾಲೋಚನೆಯನ್ನ ಮಾಡಿಸುವಂತ ಒಂದು ಅವಶ್ಯಕತೆ ಇದ್ದಂತ ಸಂದರ್ಭದಲ್ಲಿ ಮಾಡಿಸ್ಬೋದು. ಒಂದು ಏನ್ ಹೇಳ್ತೇವೆ ನಾವು, ಯೌವನದಲ್ಲಿ ಜಾರುವಂಥದ್ದನ್ನ ನಾವು ತಡಿಬೇಕು ಅಂತ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸ್ತೇನೆ. ಮತ್ತೆ ಇನ್ನೊಂದು ವಿಷಯ ಏನಂತಂದ್ರೆ,
ಗಂಡು ಮಕ್ಕಳಿಗೆ ನಮ್ಮ ಜಾತಿಯಲ್ಲಿ ಹುಡುಗಿಯನ್ನು ಕೊಡ್ತಾ ಇಲ್ಲ, ಅವರ ಒಂದು ಆಸೆ ಆಕಾಂಕ್ಷೆಗಳು ತುಂಬಾ ಇರ್ತವೆ ಅಂತ ಹೇಳಿ ಅಂತರ್ಜಾತಿ ವಿವಾಹ ಹೆಚ್ಚಾಗ್ತಾ ಇದ್ದಾವೆ. ಈ ಅಂತರ್ಜಾತಿ ವಿವಾಹ ಅಂತಂದ್ರೆ ನಾ ಹೇಳೋದು ಬೇರೆ ಸಮುದಾಯದವರಿಂದ ಹೆಣ್ಣನ್ನು ತಂದು ಮದುವೆಯನ್ನು ಮಾಡಿಸುವಂತ ಪದ್ಧತಿ. ಈ ರೀತಿಯಾಗಿ ಮಾಡುವಂತ ಸಂದರ್ಭಗಳಲ್ಲಿ ನಾವು ಕೂಲಂಕುಷವಾಗಿ ಪರಾಮರ್ಶೆ ಮಾಡ್ಕೊಳ್ಬೇಕು. ಈಗ ಮದುವೆಗೆ ಹೆಣ್ಣು ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಆದ್ರೆ ಯೋಗ್ಯ ರೀತಿಯಾಗಿ ಒಂದು ಕುಟುಂಬ ವ್ಯವಸ್ಥೆಯಲ್ಲಿ ಇದ್ದು ಎಲ್ಲದೂ ಸರಿಯಾಗಿರುವಂತಹ ವ್ಯಕ್ತಿಗಳಿಗೆ ನನ್ಗನ್ಸೋ ಮಟ್ಟಿಗೆ ಬಡವ ಇರ್ಲಿ ಶ್ರೀಮಂತ ಇರ್ಲಿ ಹೆಣ್ಮಕ್ಳು ಸಿಗ್ತಾ ಇದ್ದಾರೆ. ಹಾಗಾಗಿ ಈ ರೀತಿಯಾದಂತಹ ಒಂದು ನಿರ್ಣಯವನ್ನ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ನೀವು ಅನೇಕ ಸಲ 10 ಸಲ ವಿಚಾರ ಮಾಡಿ, ಈ 10 ಸಲ ವಿಚಾರ ಮಾಡಿ ಮುಂದಿನ ಕ್ರಮಗಳನ್ನ ತೆಗೆದುಕೊಳ್ಳೋದು ಒಳಿತು. ಯಾರೇ ಆದ್ರೂ ಕೂಡ ನಮ್ಮಲ್ಲಿರುವಂತಹ ವೈಚಾರಿಕತೆಗೆ ಬುದ್ಧಿಮತ್ತೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡ್ತಾ ಇದ್ದಾರೆ. ಅದನ್ನ ಅಳಿಸ್ಬೇಕು, ನಮ್ಮನ್ನ ಮೆಟ್ಟಬೇಕು ಹೇಳುವಂತಹ ಒಂದು ವಿಚಾರದಲ್ಲಿ ಅನೇಕ ರೀತಿಯ ವ್ಯವಸ್ಥೆಗಳು ನಮ್ಮಲ್ಲಿ ಇದಾವೆ. ಅವುಗಳಿಗೆ ಬೀಳದೆ ನಮ್ಮತನವನ್ನ ನಾವು ಉಳಿಸ್ಕೊಳ್ಳುವುದು ಹೇಗೆ, ನಮ್ಮಲ್ಲಿರುವಂತಹ ಒಳಜಗಳವನ್ನು ಮೆಟ್ಟಿ ನಿಲ್ಲುವುದು ಹೇಗೆ, ನಮ್ಮಲ್ಲಿ ಒಕ್ಕಟ್ಟನ್ನ ಬೆಳೆಸ್ಕೊಳ್ಳುವುದು ಹೇಗೆ, ಈ ರೀತಿಯಾಗಿ ನಾವು ಯೋಚನೆಯನ್ನ ಮಾಡ್ಬೇಕು. ಇನ್ನು ಕೆಲವೊಂದು ಸಂದರ್ಭದಲ್ಲಿ ಏನಾಗಿರ್ತದೆ ಅಂತಂದ್ರೆ ನಮ್ಮ ಕುಟುಂಬ ವ್ಯವಸ್ಥೆಯಲ್ಲಿ ಅನೇಕ ರೀತಿಯಾದಂತಹ ಸಮಸ್ಯೆಗಳು ಬರ್ತಾ ಇದ್ದಾವೆ. ಏನಂತಂದ್ರೆ 4 ಜನ ಅವಿಭಕ್ತ ಕುಟುಂಬದಲ್ಲೆಲ್ಲ ಒಂದು 4-5 ಜನ ಅಣ್ಣ ತಮ್ಮಂದಿರು ಒಟ್ಟಿಗಿದ್ದಾರೆ ಅಂತಂದ್ರೆ ಉಳಿದವರು ಕೃಷಿ ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಯಜಮಾನನಿಗೆ ಏನಾಗ್ತದೆ ಅಂತಂದ್ರೆ ಆಡಳಿತವನ್ನು ನಡೆಸುವುದಾಗಿರ್ತದೆ. ಆ ಯಜಮಾನನು ಬರುವಂತಹ ಒಂದು ಆರ್ಥಿಕ ವ್ಯವಸ್ಥೆಯನ್ನ ಸರಿಯಾಗಿ ಎಲ್ಲರಿಗೂ ಹಂಚದಿದ್ದಂತ ಸಂದರ್ಭದಲ್ಲಿ ಮನೆಯಲ್ಲಿ ಭಿನ್ನಾಭಿಪ್ರಾಯಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾಕೆಂತಂದ್ರೆ ಕುಟುಂಬದ ಆದಾಯದ ಹೊರತಾಗಿ ಉಳಿದವರಿಗೆ ಬೇರೆ ಯಾವುದೇ ರೀತಿಯಾದಂತಹ ಆದಾಯ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಅವರು ಜೀವನ ನಿರ್ವಹಣೆಗೆ, ಅವರ ಕುಟುಂಬದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಆರ್ಥಿಕವಾಗಿರುವಂತಹ ಸೌಕರ್ಯ ಬೇಕೇ ಬೇಕು. ಅವುಗಳು ಮನೆಯಲ್ಲಿ ಲಭ್ಯವಿಲ್ಲದಂತ ಸಂದರ್ಭದಲ್ಲಿ ಅವರು ಅದನ್ನು ಹೊರಗಡೆ ನೋಡುವುದು ಅನಿವಾರ್ಯ ಆಗಿರ್ತದೆ. ಈ ಒಂದು ಕಾರಣದಿಂದ ಪ್ರಾಥಮಿಕವಾದ ಸೌಲಭ್ಯ ಮತ್ತು ಆರ್ಥಿಕತೆಯ ಸಮಾನ ಹಂಚಿಕೆ ಮನೆಯಲ್ಲಿ ಒಟ್ಟು ಅವಿಭಕ್ತ ಕುಟುಂಬಗಳಲ್ಲಿ ಆಗದೆ ಇರೋದ್ರಿಂದ ಕುಟುಂಬಗಳು ಹೆಚ್ಚು ಒಡಿತಾ ಇದ್ದಾವೆ. ಇನ್ನೂ ಒಂದು ಕಾರಣದಿಂದ ಏನಾಗ್ತದೆ, ಕುಟುಂಬವು ಒಡಿತಾ ಇದೆ. ಹೊರಗಡೆ ಇರುವಂತಹ ಕೆಲವರು ಕೂಡ ಮನೆಯಲ್ಲಿ ಏನೋ ಮಾಡ್ತಾ ಇರ್ತಾರೆ, ಕೃಷಿ ಪ್ರಧಾನವಾಗಿ ಮಾಡ್ಕೊಂಡು ಹೋಗಿರುವಂತಹ ಅಣ್ಣ ತಮ್ಮಂದಿರು ಯಾರೇ ಇರ್ಬೋದು, ಮನೆಯಲ್ಲಿ ನಿಭಾಯಿಸ್ಕೊಂಡು ಹೋಗುವಂತವ್ರ ಹತ್ರ ಬಂದು ಎಷ್ಟೇ ಆರ್ಥಿಕವಾಗಿ ಭದ್ರತೆಯನ್ನು ಹೊಂದಿದ್ರು ಕೂಡ ಮನೆಯಲ್ಲಿ ಶೇರ್ ಅನ್ನ ಕೇಳ್ತಾರೆ. ಆ ರೀತಿಯಾಗಿಯೂ ನಮ್ಮ ಕುಟುಂಬ ಒಡಿಲಿಕ್ಕೆ ಒಂದು ಕಾರಣ. ಇನ್ನೊಂದು ರೀತಿಯಲ್ಲಿ ಅಂದ್ರೆ ಸ್ವಾತಂತ್ರ್ಯ ಇಲ್ಲದೆ ಇರುವುದು. ಮನೆಯಲ್ಲಿ ಪ್ರತಿಯೊಂದು ವ್ಯಕ್ತಿಯೂ ಕೂಡ ಖಾಸಗಿತನ ಬೇಕು ಅಂತ ಅನಿಸುವಂಥದ್ದು ಮನುಷ್ಯನ ಒಂದು ಗುಣ. ಇಂತಹ ಒಂದು ಖಾಸಗಿ ವ್ಯವಸ್ಥೆ ಮನೆಯಲ್ಲಿ ಲಭ್ಯವಿಲ್ಲದೆ ಇರುವಂತಹ ಸಂದರ್ಭದಲ್ಲಿ ಅಂತಹ ವ್ಯಕ್ತಿ ಅಥವಾ ಕುಟುಂಬದ ಸದಸ್ಯರೇನ್ ಮಾಡ್ತಾರೆ, ಕುಟುಂಬದಿಂದ ಹೊರಗೆ ಹೋಗ್ಲಿಕ್ಕೆ ಇಷ್ಟಪಡ್ತಾರೆ. ಹಾಗಾಗಿ ಅವಿಭಕ್ತ ಕುಟುಂಬದಲ್ಲಿ ಅವು ಮುಂದುವರೆದುಕೊಂಡು ಹೋಗ್ಬೇಕು ಅಂತ ಅನಿಸಿದ್ರೆ ನೀವೇನ್ ಮಾಡ್ಬೇಕು, ಕುಟುಂಬದಲ್ಲಿ ಎಲ್ಲ ಸದಸ್ಯರನ್ನು ಕೂಡ ಸಮಾನವಾಗಿ ಪ್ರೀತಿ ವಿಶ್ವಾಸದಿಂದ ಕಾಣ್ಬೇಕು. ಹೊರತಾಗಿ ಖಾಸಗಿತನಕ್ಕೂ ಕೂಡ ನೀವು ಪ್ರಾಮುಖ್ಯತೆಯನ್ನ ನೀಡಬೇಕು. ಇವುಗಳ ಹೊರತಾಗಿ ಎಲ್ಲ ಸದಸ್ಯರು ಕೂಡ ಒಮ್ಮತದಲ್ಲಿ ಹೋಗುವಂತೆ ಒಂದು ಕುಟುಂಬವನ್ನ ಕಾಪಾಡ್ಕೊಂಡು ಹೋಗುವಂತ ಜವಾಬ್ದಾರಿ ಆ ಮನೆಯ ಯಜಮಾನನದ್ದಾಗಿರುತ್ತದೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಈ ಹವ್ಯಕರು ಅಂದ್ರೆ ಒಂದು ಜಾತಿ ಅಂತ ಅನಿಸ್ಕೊಳ್ತದೆ ಅಂತ ಹಲವಾರು ನನ್ನ ಹತ್ರ ಒಂದಿಷ್ಟು ಪ್ರಶ್ನೆಯನ್ನು ಮಾಡಿದ್ರು. ಹವ್ಯಕತ್ವ ಅನ್ನೋದು ನಾವು ಒಂದು ಆಚರಣೆಯನ್ನು ಹೊಂದಿರುವಂತಹ
ಆ ವೈಚಾರಿಕತೆ ಹಿನ್ನೆಲೆಯಲ್ಲಿ ಇರುವಂತಹ ಒಂದು ಪಂಗಡ ಇದು. ಇದು ಜಾತಿ ಅಂತ ಅನ್ಸ್ಕೊಳ್ಳೋದಿಲ್ಲ. ಯಾರು ವೇದ ಉಪನಿಷತ್ತುಗಳನ್ನ ಅಧ್ಯಯನ ಮಾಡಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೋ, ಪೌರೋಹಿತ್ಯ ಅಥವಾ ಪೂಜಾ ಕೈಂಕರ್ಯ ಅಥವಾ ಹೋಮ ಹವನಾದಿಗಳನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೋ, ಅಥವಾ ಅಪರ ಕ್ರಿಯೆ ಇವುಗಳನ್ನ ಸರಿಯಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೋ ಅವರನ್ನು ನಾವು ಹವ್ಯಕರು ಅಂತ ಅನ್ಬಹುದು. ಆದ್ರೆ ಇವತ್ತು ಏನಾಗ್ತಿದೆ ಅಂತಂದ್ರೆ ನಾವು ಅದೊಂದು ರಿಲಿಜಿಯನ್ ಅಂತ ಹೇಳಿ ಗುರುತನ್ನ ಮಾಡ್ಕೋತಾ ಇದ್ದೇವೆ. ಆದ್ರೆ ಇದು ವಿಶೇಷವಾಗಿ ಯಾವುದೇ ರೀತಿಯಾದಂತ ಮತ ಪಂಥ ಕ್ಕೆ ಸಂಬಂಧಪಟ್ಟಿರೋದಿಲ್ಲ. ಪ್ರತಿಯೊಬ್ಬರು ಕೂಡ ಇವುಗಳನ್ನ ಯಾರು ಪರಿಸರಕ್ಕನುಗುಣವಾಗಿ ನಮ್ಮ ನೇಮ ನಿಷ್ಠೆಗಳನ್ನ ಯಾರು ಮುಂದುವರ್ಸ್ಕೊಂಡು ಹೋಗ್ತಾರೋ, ಆಚಾರ ವಿಚಾರಗಳಲ್ಲಿ ಇದ್ ಮಾಡ್ತಾರೋ ಅವರನ್ನು ಹವ್ಯಕರು ಅಂತ ಹೇಳ್ತೀವಿ. ಅಂದ್ರೆ ಇಂಗ್ಲಿಷ್ನಲ್ಲಿ ಯೂನಿವರ್ಸಲ್ ಎಥಿಕ್ಸ್ ಅಂತ ನಾವು ಕರೀಬಹುದು. ನಮ್ಮಲ್ಲಿ ಬರುವಂತಹ ಅನೇಕ ರೀತಿಯಾದಂತಹ ಭಾಷೆಗೆ ಸಂಬಂಧಪಟ್ಟಂತೆ ಹವ್ಯಕ ಭಾಷೆ ಇರ್ಬೋದು, ಮತ್ತೆ ಸಂಸ್ಕೃತ ಇರ್ಬೋದು. ಇವುಗಳಲ್ಲಿ ಅನೇಕ ಮುಂಚೂಣಿಯಲ್ಲಿ ಸಾಹಿತ್ಯವನ್ನ ಅನೇಕರು ಕೆಲಸವನ್ನ ಮಾಡಿದ್ದಾರೆ. ಅವರೆಲ್ಲರೂ ಕೂಡ ತಮ್ಮ ತಾಣವನ್ನ ಇಟ್ಕೊಂಡು ಅದನ್ನ ಮುಂದುವರ್ಸ್ಕೊಂಡು ಹೋಗಿದ್ದಾರೆ. ನಾವು ನೋಡ್ಬೋದು, ಶೈಕ್ಷಣಿಕ ರಂಗದಲ್ಲಾಗಿರ್ಬೋದು, ರಾಜಕೀಯ ರಂಗದಲ್ಲಾಗಿರ್ಬಹುದು, ಅಥವಾ ವಿವಿಧ ಕ್ಷೇತ್ರಗಳಲ್ಲೂ ಕೂಡ ಹವ್ಯಕರು ಇದ್ದೇ ಇದ್ದಾರೆ. ಆದರೆ ನಮ್ಮಲ್ಲಿರುವಂತಹ ಹಿಂಜರಿಕೆಯಿಂದ ನಾವೇನ್ ಮಾಡ್ತೀವಿ ಕೇಳಿದ್ರೆ, ನಾವು ಮಾಡಿದ್ದನ್ನ ಇತರರಿಗೆ ಯಾರಿಗೋ ಬಿಟ್ಕೊಟ್ಟು ಅವ್ರು ಮುಂದೆ ಬರ್ಲಿಕ್ಕೆ ಸಹಾಯ ಮಾಡ್ತಾ ಇದ್ದೇವೆ. ಈ ರೀತಿಯ ಆಗ್ಬಾರ್ದು. ನಾವು ಮಾಡಿದಂತ ಕೆಲಸವನ್ನ ನಾವೇ ಮಾಡಿ ನಾವೇ ಅದನ್ನ ಒಂದು ವಸ್ತುನಿಷ್ಠವಾಗಿ ಇಡಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನಮ್ಮಲ್ಲಿ ಅನೇಕ ಸಮಸ್ಯೆಗಳು ಬರ್ತಾ ಇದ್ದೇವೆ. ಈಗಾಗಲೇ ನಾನು ಕೌಟುಂಬಿಕ ವ್ಯವಸ್ಥೆಯ ಬಗ್ಗೆ ಹೇಳಿದ್ದೇನೆ, ಮತ್ತೆ ಅವಿಭಕ್ತ ಕುಟುಂಬದಲ್ಲಾಗಿರುವಂತಹ ವ್ಯವಸ್ಥೆಯ ಬಗ್ಗೆ ಹೇಳಿದ್ದೇನೆ. ಇನ್ನು ವಿಭಕ್ತ ಕುಟುಂಬಕ್ಕೆ ಬರೋಣ. ಈ ವಿಭಕ್ತ ಕುಟುಂಬದಲ್ಲಿ ಸ್ವಾತಂತ್ರ್ಯವನ್ನ ಸ್ವೇಚ್ಛಾಚಾರವಾಗಿ ಮಾಡ್ತಾ ಇದ್ದಾರೆ. ಇದು ನಮ್ಮ ಒಂದು ಉಳಿವಿನ ಪ್ರಶ್ನೆ ಆಗ್ತಾ ಇದ್ದಾರೆ. ಇಂದಿನ ಸಮಾಜದಲ್ಲಿ ಹೆಚ್ಚು ಡೈವರ್ಸ್ ಕೇಸ್ಗಳು ಅಥವಾ ವಿಚ್ಛೇದನಕ್ಕೆ ಕಾರಣ ಇದೇ ಆಗ್ತಾ ಇದೆ ಅಂತ ಹೇಳ್ಬಹುದು. ಅವಿಭಕ್ತ ಕುಟುಂಬದಲ್ಲಿ ಏನಾಗ್ತದೆ ಅಂದ್ರೆ, ಯಾವುದೇ ಒಂದು ತಪ್ಪು ಒಪ್ಪನ್ನ ಮಾಡಿದಂತ ಪರಿಸ್ಥಿತಿಯಲ್ಲಿ ಮನೆಯ ಹಿರಿಯರು ಅದನ್ನ ತಿದ್ದಿ ತೀಡಿ ಸರಿಪಡಿಸ್ತಾರೆ. ಆದ್ರೆ ಈ ವಿಭಕ್ತ ಕುಟುಂಬದಲ್ಲಿ ಏನಾಗಿರ್ತದೆ ಅಂತಂದ್ರೆ, ಆ ರೀತಿಯಾದಂತಹ ತಪ್ಪುಗಳನ್ನ ತಿದ್ದಿ ತೀಡಿ ಏನಾಗ್ತದೆ ಅಂತಂದ್ರೆ, ಹಿರಿಯರು ಮನೆಯಲ್ಲಿ ಇಲ್ಲದೆ ಇರೋದ್ರಿಂದ ಅನೇಕ ಸಮಸ್ಯೆಗಳು ಉಂಟಾಗ್ತವೆ. ವಿದ್ಯಾಭ್ಯಾಸ ಜನರಲ್ಲಿ ಹೆಚ್ಚಾದ ಹಾಗೆ ಮತ್ತು ಆರ್ಥಿಕ ಸ್ವಾತಂತ್ರ್ಯ ಹೆಣ್ಮಕ್ಳು ಗಂಡ್ಮಕ್ಳಲ್ಲಿ ಹೆಚ್ಚಾದಂತ ಸಂದರ್ಭದಲ್ಲಿ ಏನಾಗಿರ್ತದೆ ಕೇಳಿದ್ರೆ, ಒಬ್ಬರನ್ನೊಬ್ಬರು ಪೂರಕವಾಗಿ ನೋಡುವಂತಹ ವಾತಾವರಣ ಕಡಿಮೆ ಆಗ್ತಾ ಬರ್ತದೆ. ಪ್ರತಿಯೊಬ್ಬರಲ್ಲೂ ಕೂಡ ಈಗೋಯಿಸಮು ಹೆಚ್ಚಾಗ್ತಾ ಹೋಗ್ತದೆ. ಈ ಈಗೋಯಿಸಮ್ ಅನ್ನ ಮೀರಿ ನಾವೇನ್ ಮಾಡ್ಬೇಕು, ಒಂದು ಹೊಂದಾಣಿಕೆಯನ್ನ ಬದುಕಿನಲ್ಲಿ ಸಾಗಿಸ್ಲಿಕ್ಕೆ ಕಲಿಬೇಕು. ಆಗ ಮಾತ್ರ ಒಂದು ಕುಟುಂಬ ವ್ಯವಸ್ಥೆ ನಮ್ಮಲ್ಲಿ ಉಳ್ಕೊಳ್ತದೆ. ಪಾಶ್ಚಾತ್ಯರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ನಮ್ಮ ಕುಟುಂಬ ವ್ಯವಸ್ಥೆಯನ್ನ ಫಾಲೋ ಮಾಡ್ತಾ ಇದ್ದಾರೆ. ನಾವೇನ್ ಮಾಡ್ತಾ ಇದ್ದೇವೆ ಅಂದ್ರೆ, ನಮ್ಮ ಕುಟುಂಬ ವ್ಯವಸ್ಥೆಯನ್ನ ಕಡಿಮೆ ಮಾಡ್ಕೋತಾ ಇದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಬೇಡ, ಲಿವಿಂಗ್ ಟುಗೆದರ್ ಸಾಕು. ಯಾಕಂತಂದ್ರೆ ಅದು ಒಂದು ಮಕ್ಕಳಾದ್ರೆ ಅದೊಂದು ಜವಾಬ್ದಾರಿ ಒಂದು ಮಟ್ಟಕ್ಕೆ ಏರಿಸುವವರೆಗೂ, ಅವ್ರು ದೊಡ್ಡಾಗುವವರೆಗೂ ಅವರಿಗೆ ಒಂದು ಭದ್ರತೆಯನ್ನು ನೀಡಬೇಕಾಗ್ತದೆ, ಅವರ ಜವಾಬ್ದಾರಿಯನ್ನು ಹೊರಬೇಕಾಗ್ತದೆ ಹೇಳುವಂತ ಒಂದು ಮಟ್ಟಕ್ಕೆ ನಾವಿಂದು ಬರ್ತಾ ಇದ್ದೇವೆ. ಈ ರೀತಿಯಾದಂತ ಮನೋಭಾವನೆಯನ್ನ ತೊಡೆದು, ನಮ್ಮಲ್ಲಿ ಮೊದಲಿನ ಕಾಲದಲ್ಲಿ ಹೇಗೆ ಅಣ್ಣ ತಂಗಿ ಅಕ್ಕ ತಮ್ಮಂದಿರೆಲ್ಲ ಇರುವಂತೆ ಪ್ರತಿಯೊಂದು ಕುಟುಂಬದಲ್ಲಿಯೂ ಕೂಡ ಅನೇಕ ಒಂದು ತುಂಬು ಕುಟುಂಬವಾಗಿ ನಾವು ಜೀವನವನ್ನ ಸಾಗಿಸುವಂತ ಒಂದು ಪದ್ಧತಿ ಬರಬೇಕು. ಅದು ನಮ್ಗೆ ಇಷ್ಟ ಕೂಡ. ಇನ್ನು ಮತ್ತೊಂದು ಸಮಸ್ಯೆ ಹೆಚ್ಚಾಗ್ತಾ ಇದೆ. ಏನಂತಂದ್ರೆ,
ಈಗಿರುವ ಒಂದು ನಮಗೆ ಏನಾಗ್ತದೆ, ಕಾನೂನಲ್ಲಿ ಅನೇಕ ವ್ಯವಸ್ಥೆಗಳು ಹೆಣ್ಮಕ್ಳಿಗೆ ಪೂರಕವಾಗಿದೆ. ಈ ಕಾನೂನುಗಳನ್ನ ಉಪಯೋಗಿಸ್ಕೊಂಡು ಗಂಡ್ ಮಕ್ಕಳಿಗೆ ತೊಂದರೆ, ಹೆಣ್ಮಕ್ಳು ಗಂಡ್ ಮಕ್ಕಳನ್ನ ಹೆದರಿಸುವಂತ ಒಂದು ವಾತಾವರಣ ಇತ್ತೀಚೆಗೆ ಬೆಳೀತಾ ಇದೆ. ಇದು ಕೂಡ ಒಂದು ಸಮಾಜ ಘಾತಕವಾಗಿರುವಂತಹ ಒಂದು ಪರಿಣಾಮ ಅಂತ ನಾವು ಹೇಳ್ಬೋದು. ಯಾಕೆಂತಂದ್ರೆ ಕೆಲವೊಂದು ಸಲ ನಾವೇ ನೋಡ್ತೇವೆ, ರಾಜಿ ಸಂಧಾನದಂತಹ ಕಾರ್ಯದಲ್ಲಿ ಏನಾಗಿರ್ತದೆ ಅಂದ್ರೆ, ಯಾವುದೊಂದು ಸಮಸ್ಯೆಯ ಕುರಿತು ಗಂಡ ಹೆಂಡತಿ ಇಬ್ಬರು ಒಂದು ಒಪ್ಪಂದದ ಮೂಲಕ ತಾವಿಬ್ರು ವಿಚ್ಛೇದನವನ್ನು ಪಡಿಬೇಕು ಅಂತ ಹೇಳಿ ಒಂದು ನಿರ್ಧಾರಕ್ಕೆ ಬಂದಿರ್ತಾರೆ. ರಾಜಿ ಸಂಧಾನದಲ್ಲಿ ನಾವು ಏನ್ ಮಾಡ್ತೇವೆ ಅಂತಂದ್ರೆ, ಮೊಟ್ಟ ಮೊದಲನೇದಾಗಿ ವಿಚ್ಛೇದನ ಕೊಡಿಸೋದು ನಮ್ ಕೆಲ್ಸ ಅಲ್ಲ, ಇಬ್ಬರನ್ನು ಕೂಡಿಸಿ ಹೊಂದಾಣಿಕೆ ಮಾಡುವಂತದ್ದು ನಮ್ದೊಂದು ಕೆಲಸ ಆಗಿರ್ತದೆ. ಆ ಒಂದು ಕೆಲಸಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅನೇಕ ವಿಷಯಗಳು ಬೆಳಕಿಗೆ ಬರ್ತವೆ. ಅಂತ ಸಂದರ್ಭದಲ್ಲಿ ಏನಾದರೂ ಹುಡುಗ ತಾನು ವಿಚ್ಛೇದನವನ್ನ ಕೊಡೋದಿಲ್ಲ, ಈ ತರದ ಒಂದು ವಿಷಯಗಳು ಬಂದಂತ ಸಂದರ್ಭದಲ್ಲಿ ಒಂದು ಪ್ಯಾಕೇಜ್ ಲೆಕ್ಕದಲ್ಲಿ ಅಥವಾ ಒಂದು ಈಗ ಒಂದು ಡೈವರ್ಸ್ ಒಂದನ್ನ ಫೈಲ್ ಮಾಡೋ ಬದಲಾಗಿ ಅದಕ್ಕೆ ಪೂರ್ವಕವಾಗಿ ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ ಅಡಿಯಲ್ಲಿ ಒಂದಿಷ್ಟು ಕೇಸುಗಳು, ಮತ್ತೆ ವರದಕ್ಷಿಣೆ ಕಿರುಕುಳದಡಿಯಲ್ಲಿ ಒಂದಿಷ್ಟು ಕೇಸುಗಳು, ಈ ತರಹ ಒಂದು ಅನೇಕ ಕೇಸುಗಳನ್ನ ಫೈಲ್ ಮಾಡಿ ಗಂಡನ ವಿರುದ್ಧ ಒಟ್ಟು ಅವ್ರು ಹೇಳುವಂತಹ ಒಂದು ಕಮಿಟ್ಮೆಂಟ್ ಅಥವಾ ಒಪ್ಪಂದಕ್ಕೆ ತರುವಂತಹ ಪ್ರಯತ್ನಗಳು ನಡೀತಾ ಇದ್ದಾವೆ. ಈ ತರ ಮಾಡಿದಾಗ ಏನಾಗಿರ್ತದೆ ಅಂತಂದ್ರೆ, ಸಮಾಜದ ಒಂದು ಸ್ವಾಸ್ಥ್ಯ ಹಾಳಾಗುವಂತಹ ಸಂದರ್ಭಗಳು ಹೆಚ್ಚು ಇರ್ತದೆ. ಹಾಗಾಗಿ ಅನೇಕ ರೀತಿಯಾದಂತಹ ತಪ್ಪು ನಡವಳಿಕೆಯನ್ನ ನಿಲ್ಲಿಸಿ ಮತ್ತೆ ಸುಸೂತ್ರವಾಗಿರುವಂತಹ ಒಂದು ಸಂಧಾನದ ಮೂಲಕ ಆಗಿರುವಂತಹ ಅನೇಕ ಕೆಲಸಗಳನ್ನ ನಾವು ಪ್ರವೋಕ್ ಮಾಡಿ ಅವುಗಳನ್ನ ಹೆಚ್ಚಿನ ಪರಿಣಾಮಕ್ಕೆ ವ್ಯತಿರಿಕ್ತ ಪರಿಣಾಮ ಬೀರುವಂತೆ ಮಾಡಬಾರದು ಅಂತ ಹೇಳೋದು ನನ್ನೊಂದು ಭಿನ್ನ. ಇಲ್ಲಿ ನಡೆಯುವಂತಹ ಅನೇಕ ಸಮಸ್ಯೆಗಳು ಏನಾಗಿದ್ದಾವೆ ಅಂತಂದ್ರೆ, ಒಂದು ಇತರರ ಕುಮ್ಮಕ್ಕಿನಿಂದಾಗಿರ್ಬೋದು ಅಥವಾ ವ್ಯಕ್ತಿಯ ವ್ಯಕ್ತಿತ್ವದ ಸ್ವರೂಪದಿಂದಾಗಿರ್ಬೋದು, ಅವುಗಳನ್ನ ಹೊರಹಾಕುವಂತಹ ಒಂದು ಸಂದರ್ಭಗಳು, ಸಮಯಗಳು ಭಿನ್ನವಾಗಿರ್ತವೆ. ಎದುರಿಗಿರುವಂತಹ ವ್ಯಕ್ತಿ ಇಂತಹ ಸಮಸ್ಯೆಗಳನ್ನ ಹೇಗೆ ಸ್ವೀಕಾರ ಮಾಡ್ತಾನೆ ಹೇಳುವಂತ ಒಂದು ನಡವಳಿಕೆ ಕೂಡ ಒಂದು ಉತ್ತಮವಾದಂತ ಕಾರಣ ಆಗಿರ್ತದೆ. ನಮ್ಮ ಸಮಾಜದಲ್ಲಿ ಒಟ್ಟು ಕುಟುಂಬ ಅಂತಂದ್ರೆ, ಇಲ್ಲೇನು ಒಂದು ಬಿಲ್ಡಿಂಗಿನ ಫೌಂಡೇಶನ್ ಹೇಗ್ ಮುಖ್ಯನೋ, ಸಮಾಜದ ಸ್ವಾಸ್ಥ್ಯದಲ್ಲಿ ಕುಟುಂಬ ಹೇಳುವಂಥದ್ದು ಅಷ್ಟೇ ಮುಖ್ಯ ಆಗಿರ್ತದೆ. ಒಂದು ಕುಟುಂಬದಲ್ಲಾದ್ರೂ ಅಷ್ಟೇ, ಯಾರೋ ಒಬ್ರಿಗೆ ಸಿಟ್ಟು ಬಂದಿರ್ತದೆ, ಅವ್ರು ಸಿಟ್ಟು ಬಂದು ಕೂಗಾಡ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಉಳಿದವರು ಸುಮ್ಮನಿದ್ರೆ ಅಥವಾ ಸಹನೆಯಿಂದ ವರ್ತಿಸಿದ್ರೆ ಏನಾಗ್ತದೆ ಅಂತಂದ್ರೆ, ಆಗುವಂತಹ ಭೀಕರ ಪರಿಣಾಮವನ್ನ ಸ್ವಲ್ಪ ಮಟ್ಟಿಗೆ ತಡಿಬಹುದು. ಈ ಅಂಶವನ್ನ ನಾವು ಪಾಲನೆ ಮಾಡಬೇಕು. ಕುಟುಂಬದಲ್ಲೂ ಕೂಡ ಇದನ್ನ ಪಾಲನೆ ಮಾಡಬೇಕು. ವ್ಯಕ್ತಿಯ ವ್ಯಕ್ತಿತ್ವ, ನಡಾವಳಿಕೆ ಮತ್ತೆ ಅವನು ತನ್ನ ವ್ಯಕ್ತಿತ್ವದಲ್ಲಿ ಬಿಂಬಿಸುವ ಪರಿಣಾಮ ಕೂಡ ಅಷ್ಟೇ ಒಂದು ಪ್ರಮುಖವಾಗಿರ್ತದೆ. ಈ ಎಲ್ಲಾ ಅಂಶಗಳನ್ನ ಗಣನೆಯಲ್ಲಿಟ್ಕೊಂಡು ನಾವು ನಮ್ಮ ನಡವಳಿಕೆಯನ್ನ ಬೆಳೆಸ್ಕೊಳ್ಬೇಕು. ಈ ಸಮಸ್ಯೆ ಮತ್ತು ಪರಿಹಾರ ಅಂತ ಏನಿದೆಯಲ್ಲ, ಎಲ್ಲಿ ಸಮಸ್ಯೆ ಸ್ಟಾರ್ಟ್ ಆಗ್ತದೆಯೋ ಅಲ್ಲೇ ಪರಿಹಾರ ಇದ್ದಿರ್ತದೆ. ನಾವು ಸುತ್ತಮುತ್ತಲು ನೋಡ್ಬೇಕಷ್ಟೆ, ಅಥವಾ ನಮ್ಮ ಆತ್ಮಾವಲೋಕನವನ್ನ ನಾವು ಮಾಡ್ಕೊಳ್ಬೇಕಾಗಿರ್ತದೆ.
ಕಾನೂನಿನ ಅಡಿಯಲ್ಲಿಯ ಪರಿಹಾರಕ್ಕಿಂತ ಭಿನ್ನವಾಗಿ ನಾ ಹೇಳ್ತಾ ಇರೋದು, ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಅಥವಾ ವ್ಯಕ್ತಿಗಳ ನಡುವೆ ಅಥವಾ ನಮ್ಮ ಸಮಾಜದಲ್ಲಿ, ಹವ್ಯಕ ಸಮಾಜದಲ್ಲಿ ಉದ್ಭವವಾಗುವಂತಹ ಪ್ರತಿಯೊಂದು ಸಮಸ್ಯೆಗೂ ಕೂಡ ನಮ್ಮಲ್ಲೇ ಉತ್ತರ ಇರ್ತದೆ. ಆದ್ರೆ ಈಗ ನಾನು ಇದಕ್ಕೊಂದು ಉತ್ತಮ ಉದಾಹರಣೆ ಹೇಳ್ತೇನೆ. ಈಗ ನಾನು ನನ್ನ ಮಗಳ ಮದುವೆಯನ್ನ ಮಾಡುವಂತ ಸಂದರ್ಭದಲ್ಲಿ ಏನ್ ಹೇಳ್ತೇನೆ ಅಂತಂದ್ರೆ, ನಾನು ಕೊಡುವಂತ ನನ್ನ ಮಗಳನ್ನ ಅಥವಾ ಅಳಿಯನಾಗಿ ಬರುವಂತವನು ಒಂದು 6 ಅಂಕಿ ಹಣವನ್ನ ತರಬೇಕು, ಉತ್ತಮ ಉದ್ಯೋಗದಲ್ಲಿ ಇರ್ಬೇಕು, ಕ್ಲಾಸ್ ಒನ್ ಆಫೀಸರ್ ಆಗ್ಬೇಕು, ಮನೆಯಲ್ಲಿ ಉತ್ತಮವಾದಂತ ಜಮೀನ್ ಇರ್ಬೇಕು, ಅತ್ತೆ ಮಾವ ಇರಬಾರ್ದು, ಈ ರೀತಿ ಎಲ್ಲ ಆಲೋಚನೆಗಳನ್ನ ಮಾಡ್ತೇವೆ. ಅದೇ ರೀತಿಯಾಗಿ ನಾವು ಸೊಸೆಯನ್ನ ತರುವಂತ ಸಂದರ್ಭದಲ್ಲಿ ಬೇರೆ ರೀತಿಯಾಗಿ ಇದಕ್ಕೆ ವಿರುದ್ಧವಾಗಿರುವಂತಹ ಆಲೋಚನೆಯನ್ನ ಮಾಡುವ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಇದು ಹೋಗ್ಬೇಕು. ನಮ್ಮಲ್ಲಿ ಅತ್ತೆ ಸೊಸೆ ಜಗಳ ಎಲ್ಲಿವರೆಗೂ ಮುಂದುವರಿತದೆಯೋ ಅಲ್ಲಿವರೆಗೂ ನಮ್ಮ ಉದ್ಧಾರ ಕಷ್ಟ. ಅಂತಂದ್ರೆ ಅತ್ತೆಯನ್ನ ತಂದೆ ತಾಯಿಯಂತೆ ನೋಡ್ಕೊಳ್ಳುವಂತ ಸೊಸೆ ಬರ್ಬೇಕು, ಸೊಸೆಯನ್ನ ಮಗಳಂತೆ ನೋಡಿಕೊಳ್ಳುವಂತಹ ಅತ್ತೆ ಬರಬೇಕು. ಅಲ್ಲಿವರೆಗೂ ಕೂಡ ನಾವು ಈ ರೀತಿಯಾದಂತಹ ಚಿಕ್ಕ ಪುಟ್ಟ ವಿಚಾರಗಳಿಗೆ ಹುಟ್ಟು ಹಾಕುವಂತ ಜಗಳ ಮುಂದುವರಿತಾ ಇರ್ತದೆ. ಅದನ್ನ ಎಲ್ಲಿ ಬಂದ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಅನ್ನೋದು ಅವ್ರವ್ರ ಮನೆಯ ವಾತಾವರಣ ವನ್ನ ನೋಡ್ಕೊಂಡು ಮನೆಯವರಿಗೆ ಅದು ಸಾಧ್ಯ ಇದೆ. ಸಾಮಾಜಿಕವಾಗಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಇಂತಹ ಒಂದು ಭಿನ್ನಾಭಿಪ್ರಾಯಗಳ ಒಂದು ತಡೆಗಟ್ಟುವಿಕೆ ಸಾಧ್ಯವಾದಾಗ ನಮ್ಮ ಸಮಾಜ ತನ್ನಿಂತಾನೇ ಉದ್ಧಾರ ಆಗ್ತದೆ. ಆವಾಗ ನಮ್ಮ ಹವ್ಯಕರೆಲ್ಲರೂ ಕೂಡ ಉತ್ತಮವಾಗಿ ಜೀವನವನ್ನ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ, ಮತ್ತೆ ಬಂದಿರುವಂತಹ ಸಮಸ್ಯೆಯನ್ನ ತಡೆಗಟ್ಟಲಿಕ್ಕೆ ಸಾಧ್ಯ ಹೇಳುವಂಥದ್ದು ನನ್ನ ಒಂದು ಅಭಿಪ್ರಾಯ. ಕೇಳ್ತಾ ಇದೆಯಾ? ಎಲ್ಲರಿಗೂ ಕೇಳ್ತಾ ಇದೆಯಾ? ಅಲ್ಲ, ಏನಾದ್ರೂ ಸಂವಾದ ಏನಾದ್ರೂ ಮಾಡುವಂತದ್ದಿದ್ರೆ ಅಥವಾ ಪ್ರಶ್ನೆ ಕೇಳುವಂತದ್ದಿದ್ರೆ ಕೇಳ್ಬೋದು ಅನಿಸ್ತದೆ. ಈ ತರ ವಿಚಾರದಲ್ಲಿ ಏನಾಗ್ತು ಅಂತ ಕೇಳಿದ್ರೆ, ನಾವು ಜನರಲ್ ಆಗಿ ಅದೇ ಹೇಳ್ದ್ನಲ್ಲ, ಈಗ